ನಾನು ಚಲಿಸ್ತೇನೆ, ನಾನು ನಿಮಗೆ ಮುಟ್ಟುತ್ತೇನೆ, ಅಥವಾ ನೀವು ನನ್ನ ಜೊತೆಗೆ ಮಾತಾಡ್ತೀರಾ. ನಾವೆಲ್ಲ ಏನೆಲ್ಲ ಕ್ರಿಯೆಗಳು ಮಾಡ್ತೇವಲ್ರಿ, ಇದೆಲ್ಲದಕ್ಕೂ ಮೂಲ ಕಾರಣ ಒಳಗಿರುವ ಆತ್ಮ, ನನ್ನ ಒಳಗಿರುವಂತ ಆತ್ಮ ಮತ್ತು ಸ್ವಭಾವ ಗುಣ ಅಲ್ಲವೇ, ಅದರೊಂದು ಗುಣ. ಈಗ ಉದಾಹರಣೆಯಾಗಿ ನಾನು ಹೇಳ್ತೇನೆ, ಎಲ್ಲರಿಗೂ ಅವರ ಹೆಣ್ಣು ಮಕ್ಕಳಿದ್ರೆ ದಯವಿಟ್ಟು ಅವ್ರನ್ನ ಸೈಡ್ ಹಾಕ್ಬೇಕು, ಒಳಗೆ ಬಂದವ್ರಿಗೆ ಹೊರ ಕಲಿಲಿಕ್ಕೆ ಹೋಗ್ಬೇಡಿ. ತಮ್ಮೆ ಪ್ರಾಣಿಗಳಿಗೂ ಪಕ್ಷಿಗಳಿಗೂ ಅವರದೇ ಆದಂತಹ ಒಂದು ಗುಣಧರ್ಮಗಳನ್ನ ದೇವರು ಕೊಟ್ಟಿದ್ದಾರೆ. ಹಾಗೆ ಮನುಷ್ಯನಿಗೂ ಕೂಡ ಒಂದು ಗುಣಗಳನ್ನ ಕೊಟ್ಟಿದ್ದಾನೆ. ಅದಕ್ಕೆ ಮಾನವೀಯತೆ ಅಂತ ಹೇಳ್ತೇವೆ. ಮನುಷ್ಯನಿಗೆ ಮಾನವೀಯ ಗುಣಗಳನ್ನ ದೇವರು ಕೊಟ್ಟಿದ್ದಾನೆ. ದೇವರು ಸೃಷ್ಟಿ ಮಾಡಿದ್ದಾನೆ, ದೇವರು ಉಂಟು ಮಾಡಿದ್ದಾನೆ. ಹಾಗಾದ್ರೆ ಉಂಟು ಮಾಡಿರುವಂತ ಮನುಷ್ಯನಲ್ಲಿಯೇ ಬೇರೆ ಬೇರೆ ಗುಣಗಳು ಹೇಗೆ ಬಂದ್ಬಿಟ್ಟವೆ, ಬೇರೆ ಬೇರೆ ಸಂಗತಿಗಳು ಹೇಗೆ ಬರ್ತವೆ, ಹೇಗೆ ಅವನ ಒಳಗಡೆ ಅವು ಚಲಿಸಲಿಕ್ಕೆ ಪ್ರಾರಂಭಿಸುತ್ತವೆ. ಸೊ ಆ ಮೂಲಕವಾಗಿ ಅವನು ತಪ್ಪುಗಳನ್ನ ಮಾಡ್ತಾನೆ, ಪಾಪವನ್ನ ಮಾಡ್ತಾನೆ, ಅಥವಾ ಅಡೆತಡೆಗಳನ್ನ ಅನುಭವಿಸ್ತಾನೆ, ಶಾಪಕ್ಕೆ ಕಾರಣನಾಗ್ತಾನೆ, ಪಾಪಕ್ಕೆ ಕಾರಣನಾಗ್ತಾನೆ. ಹಾಗಾಗಿ ಎರಡು ತರದ ಸ್ವಭಾವಗಳು ಮನುಷ್ಯನಲ್ಲಿರ್ತವೆ. ಒಂದು ದೈವತ್ವ ಗುಣ, ಇನ್ನೊಂದು ಪಾಪಾಧೀನ ಸ್ವಭಾವ, ಪಾಪಕ್ಕೆ ಸಂಬಂಧಪಟ್ಟಂತ ಸ್ವಭಾವ. ಕೊರಿಂಥ ಬರೆದ ಪತ್ರಿಕೆಯ 3ನೇ ಅಧ್ಯಾಯ ಎರಡು ತರದ ಗುಣಧರ್ಮಗಳು, ಎರಡು ತರದ ಲಕ್ಷಣಗಳು, ಎರಡು ತರದ ಕಾರ್ಯಗಳನ್ನ ನಾನು ಹೇಳ್ತಾ ಇದ್ದೇನೆ. ಒಂದೇದು ಪಾಪಾಧೀನ ಸ್ವಭಾವ ಅಥವಾ ಪಾಪಕ್ಕೆ ಅಧೀನವಾಗಿರುವಂತ ಸ್ವಭಾವ. ನನ್ನ ಸ್ವಭಾವ ಇವತ್ತು ಪಾಪಕ್ಕೆ ಅಧೀನವಾಗಿದೆಯಾ? ನನ್ನ ಸ್ವಭಾವ, ನನ್ನ ಗುಣಗಳು ಇವತ್ತು ಪಾಪಕ್ಕೆ ಅಧೀನ ಆಗಿದೆಯಾ? ಸ್ವಲ್ಪ ವಚನವನ್ನು ಓದಿಕೊಡಂದ್ರೆ, ಕೊರಿಂಥ ಬರೆದ ಪತ್ರಿಕೆಯ 1ನೇ ಕೊರಿಂಥದ 2ನೇ ಅಧ್ಯಾಯಕ್ಕೆ ಹೋಗುವಾಗ, ನಾನು ಎದರಿಂದ ಚಲಿಸಲ್ಪಡ್ತೇನೆ. ಇವತ್ತು ನಾನು ಒಬ್ಬನನ್ನ ದ್ವೇಷಿಸಬೇಕಂದ್ರೆ ಅದು ನನ್ನ ಗುಣವೇ ಕಾರಣ, ಒಬ್ಬನನ್ನ ಕ್ಷಮಿಸಬೇಕಂದ್ರೆ ನನ್ನ ಗುಣವೇ ಕಾರಣ, ಒಬ್ಬನ ಸಾಕ್ಷಿಯನ್ನ ಕೊಡಬೇಕು ಅಂತ ಹೇಳಿದ್ರೆ ಮೊದಲು ನಾನು ನನ್ನ ಒಳಗಡೆ ಒಂದು ಸಾಕ್ಷಿಯನ್ನು ನಿರ್ಮಾಣ ಮಾಡ್ಕೊಂಡಿರ್ಬೇಕ್ರಿ. ನನ್ನ ಒಳಗಡೆ ಪಾಪ ಇದ್ದುಕೊಂಡು ನಾನು ಸಾಕ್ಷಿಯನ್ನು ಹೇಳಲಿಕ್ಕೆ ಸಾಧ್ಯತೆ ಇಲ್ಲ. ಬೈಬಲ್ ಹೇಳ್ತದ್ರಿ, ನಮಗಾದ್ರೂ ದೇವರು ತನ್ನ ಆತ್ಮನ ಮೂಲಕ ಅದನ್ನು ಪ್ರಕಟಿಸಿದನು. ಆ ಆತ್ಮನು ಎಲ್ಲಾ ವಿಷಯಗಳನ್ನು, ಅದರ ಅಗಾಧವಾದ ವಿಷಯಗಳನ್ನು ಕೂಡ ಪರಿಶೋಧಿಸುವನಾಗಿದ್ದಾನೆ. 11ನೇ ವಚನ, ಮನುಷ್ಯನ ಒಳಗಿನ ಆಲೋಚನೆಗಳು ಅವನಲ್ಲಿರುವ ಜೀವಾತ್ಮಕ್ಕೆ ಹೊರತು ಮತ್ತಾರಿಗೂ ತಿಳಿಯದು. ಹಾಗೆಯೇ ದೇವರ ಆತ್ಮಗಳನ್ನು, ದೇವರ ಆಲೋಚನೆಗಳನ್ನು ದೇವರ ಆತ್ಮನ ಹೊರತು ಯಾರು ಗ್ರಹಿಸುವುದಿಲ್ಲ. ನಾವು ಪ್ರಾಪಂಚಿಕ ಆತ್ಮವನ್ನ ಹೊಂದದೆ, ಆ ವಚನವನ್ನ ದಯವಿಟ್ಟು ಅಂಡರ್ಲೈನ್ ಮಾಡ್ಕೊಳ್ರಿ. ದಯವಿಟ್ಟು ನಾವು ಪ್ರಾಪಂಚಿಕ ಆತ್ಮವನ್ನ ಹೊಂದದೆ. ಹಾಗಾದ್ರೆ ಪ್ರಪಂಚದಲ್ಲಿ ಒಂದು ಆತ್ಮ ಇದೆ. ಆ ಆತ್ಮ ಮನುಷ್ಯನ ಸ್ವಭಾವಗಳನ್ನ ಪಾಪಕ್ಕೆ ಅಧೀನಪಡಿಸುತ್ತದೆ, ದೇವರಿಗೆ ಅವಿಧೇಯತೆಗೆ ನಡೆಸುತ್ತದೆ, ದೇವರ ವಿರುದ್ಧವಾಗಿ ಜೀವಿಸ್ಬೇಕು. ನಾವು ಎಷ್ಟೋ ಸಾರಿ ಅಂದ್ಕೊಳ್ತೇವೆ ನಾನು ಚೆನ್ನಾಗಿರ್ಬೇಕು, ನಾನು ಒಳ್ಳೆಯದನ್ನ ಮಾಡ್ಬೇಕಂತ ನಾವು ಪ್ರಾರ್ಥನೆ ಮಾಡ್ತೇವೆ. ಆದ್ರೆ ಮಾಡಿದ ಪ್ರಾರ್ಥನೆಯಂತೆ ಜೀವನ ಮಾಡ್ಲಿಕ್ಕಾಗಲ್ಲ. ನಾನು ಅಂದ್ಕೊಳ್ತೇನೆ ದೇವರನ್ನು ಮಾತ್ರ ಪ್ರೀತಿಸ್ಬೇಕಂತ ಹೇಳಿ ನಾನು ಅಂದುಕೊಂಡ ಹಾಗೆ ಬದುಕಲಿಕ್ಕಾಗಲ್ಲ ನನ್ನ ಕಡೆ. ಯಾಕಂದ್ರೆ ನನ್ನ ಒಳಗಡೆ ಇರುವಂತ ಸ್ವಭಾವಗಳನ್ನ ಕಂಟ್ರೋಲ್ ಮಾಡಿ, ಅಥವಾ ಅದನ್ನ ಹತೋಟಿಗೆ ತೆಗೆದುಕೊಂಡ್ಬಿಟ್ಟು ನನ್ನನ್ನ ನಡೆಸುವಂತ ಶಕ್ತಿಯೊಂದು ಬೇರೆ ಇದೆ. ಅದು ದೇವರ ವಾಕ್ಯ ಹೇಳ್ತದೆ, ದೇವರ ಮಗನಾಗಿರುವಂತ ಯೇಸು ಸ್ವಾಮಿ ನನ್ನನ್ನು ಬಿಡುಗಡೆ ಮಾಡಿದ್ರೆ ನಾನು ಸಂಪೂರ್ಣವಾಗಿ ಬಿಡುಗಡೆ ಆಗ್ತಾನೆ. ಆದ್ರೆ ಆ ಬಿಡುಗಡೆಯನ್ನ ನಾನು ಹೊಂದ್ಕೊಳ್ಬೇಕಂತ ಹೇಳಿದ್ರೆ ಕೆಲವು ಕಾರ್ಯಗಳನ್ನ ಕರ್ತನ ಮೂಲಕವಾಗಿ ನನ್ನ ಒಳಗಡೆ ಮಾಡ್ಲಿಕ್ಕೆ ಪ್ರಾರಂಭಿಸುತ್ತಾರೆ. ಇದನ್ನು ನಾವು ಚೆನ್ನಾಗಿ ಸ್ವಲ್ಪ ಅರ್ಥ ಮಾಡಿಕೊಳ್ಬೇಕು. ವಾಕ್ಯ ಹೇಳ್ತದೆ ರೀ, ನಾವು ಪ್ರಾಪಂಚಿಕ ಆತ್ಮವನ್ನ ಹೊಂದದೆ, ಈ ಪ್ರಾಪಂಚಿಕ ಆತ್ಮವನ್ನ ಅಂತ ಹೇಳ್ತದೆ ಮತ್ತು ದೇವರ ಆತ್ಮನು ಅಂತ ಹೇಳ್ತದೆ. ಪ್ರಾಪಂಚಿಕ ಆತ್ಮ ಅವರ ಮೈಯೊಳಗಡೆ ಏನೋ ಒಂದು ದುರಾತ್ಮಗಳು ಬರುವಾಗ, ಅಥವಾ ಯಾವ್ದಾದ್ರು ಒಂದು ಶೋಧನೆಗಳು ಬರುವಾಗ, ವಿಪರೀತವಾಗಿ ಕೆಲವು ಆಲೋಚನೆಗಳನ್ನು ನನ್ನನ್ನು ಹಿಡ್ಕೊಂಡಿದೆ, ನಾನು ಅದರಿಂದ ಹೊರಗೆ ಬರ್ಲಿಕ್ಕೆ ಆಗ್ತಾ ಇಲ್ಲ ಅಂತ ಹೇಳುವಾಗ ಅವರು ಸ್ಪಷ್ಟವಾಗಿ ಹೇಳ್ತಾನೆ ಏನಂತಂದ್ರೆ, ಏನೋ ಒಂದು ಆಲೋಚನೆ ನನ್ನನ್ನು ಹಿಡ್ಕೊಂಡಿದ್ದಾರೆ. ಆ ಆಲೋಚನೆ ಅವನಿಗೆ ನಿರಾಸೆಗೆ ನಡೆಸ್ತದ, ಆತಂಕಕ್ಕೆ ನಡೆಸ್ತದ, ಭಯಕ್ಕೆ ನಡೆಸ್ತದ, ಅಥವಾ ಜಿಗುಪ್ಸೆಗೆ ನಡೆಸ್ತದ, ಅಥವಾ ಸೋತು ಹೋಗಿ ಇದೆ ನಡೆಸ್ತದ, ಸಿಟ್ಟಿಗೆ ನಡೆಸ್ತದ, ಜಗಳಕ್ಕೆ ನಡೆಸ್ತದ, ಗೊತ್ತಿಲ್ಲ. ಆದ್ರೆ ಆಲೋಚನೆ ಬರುವಾಗ ಮನುಷ್ಯನು ದೇವರ ವಾಕ್ಯದ ಹಾಗೆ ನಡೆಯುವುದರ ಹೊರಗಾಗಿ ಬಿಡ್ತೇವೆ ಅಂತ ಹೇಳಿದ್ರೆ ನಾವು ಸೆರೆ ಹಿಡಿದು ಪಾಪಕ್ಕೆ ಅಧೀನಪಡಿಸ್ತದೆ.
ನನ್ನನ್ನು ದೇವರು ನಾನಾಗ್ಲೇ ಹೇಳಿದ್ದೇನೆ, ಎರಡು ತರದ. ಯಾಕೆ ಅಳತಡೆ ಅನುಭವಿಸ್ತೇವೆ ಅಂದ್ರೆ, ನಾನು ಮನುಷ್ಯನಾಗಿರುವ ನಾನು ದೈವತ್ವ ಗುಣಗಳಲ್ಲಿ, ಅಥವಾ ಗಲಾತ್ಯ ಬರೆದ ಪತ್ರಿಕೆಯ 5ನೇ ಅಧ್ಯಾಯದ 22ನೇ ವಚನ, ಪವಿತ್ರಾತ್ಮನ ಫಲಗಳಲ್ಲಿ, ಪವಿತ್ರಾತ್ಮನ ಫಲಗಳಂದ್ರೆ ಏನ್ರಿ? ನಂಬಿಕೆ, ಪ್ರೀತಿ, ಕ್ಷಮೆ, ಸಾಧತ್ವ, ಇಂಥವುಗಳೇ ಅಂತ ಬರೆಯಲ್ಪಟ್ಟಿದೆ. ಅಂತ ಗುಣಗಳಲ್ಲಿ ನಾನು ಬರುವುದಕ್ಕಾಗಿ ಮೊದಲು ಪ್ರಾರ್ಥನೆಯನ್ನು ನಾನು ಏನ್ ಮಾಡ್ಬೇಕಂದ್ರೆ ಉಪಯೋಗಿಸಿಕೊಳ್ಬೇಕು. ನಾನು ಕಳೆದ ದಿನಗಳಲ್ಲಿ ನಿಮ್ ಸಂಗಡ ನಾನು ಮಾತನಾಡಿದ್ದೇನೆ. ಒಬ್ಬ ವ್ಯಕ್ತಿಯು, ಒಬ್ಬ ವಿದ್ಯಾರ್ಥಿಯು 6 ಪರೀಕ್ಷೆಯಲ್ಲಿರುವಂತ 6 ಪೇಪರ್ಗಳನ್ನ ಪಾಸ್ ಆದಾಗ ಮಾತ್ರ ಪಾಸ್ ಆಗ್ತಾನೆ. ಒಂದನ್ನು ಕೂಡ ಫೇಲ್ ಆದ್ರೂ ಕೂಡ ಆತನು ಪಾಸ್ ಅನಿಸಿಕೊಳ್ಳುವುದಿಲ್ಲ. ಹಾಗೆ ನಮ್ಮ ಜೀವನದಲ್ಲಿ ಏನಾಗ್ಬಿಡ್ತದೆ ಅಂತಂದ್ರೆ, ನಾವು ಅನ್ಕೊಂಡಿರ್ತೇವೆ ಒಂದೇ ಪೇಪರ್ ಬರೀತಾ ಇದ್ದೇವೆ, ನಾವು ಒಂದು ಪೇಪರ್ ಬರೀತಾ ಇಲ್ಲಪ್ಪ. ನಿನ್ನ ಕಣ್ಣು ಒಂದು ಪೇಪರ್ ಬರೆದ್ರೆ ನಿನ್ನ ಬಾಯಿ ಒಂದು ಪೇಪರ್ ಬರೀತದೆ. ನಾನು ಕನ್ನಡಕ್ಕೆ 100ಕ್ಕೆ 99 ತಗೊಂಡಿದ್ದೇನೆ, ನಾನು ವಿಜ್ಞಾನಕ್ಕೆ ನಾನು 100ಕ್ಕೆ 99 ತಗೊಂಡಿದ್ದೇನೆ, ಎಲ್ಲದಕ್ಕೂ 99 ತಗೊಂಡ್ಬಿಟ್ಟು ಗಣಿತದಲ್ಲಿಯೇ 100ಕ್ಕೆ 20 ತಗೊಂಡ್ಬಿಟ್ರೆ ನಾನು ಪಾಸ್ ಅನ್ಸ್ಕೊಳ್ಳಿಕ್ ಸಾಧ್ಯನಾ? ನಾನು ಸಭೆಗೆ ಬರುವಂತ ವಿಷಯದಲ್ಲಿ ಹೌದು ನಾನು 100ಕ್ಕೆ 100 ತಗೊಂಡಿದ್ದೇನೆ, ಬೈಬಲ್ ಓದುವಂತ ವಿಷಯದಲ್ಲಿ 100ಕ್ಕೆ 100 ತಗೊಂಡಿದ್ದೇನೆ, ಅಥವಾ ನಾನು ಪ್ರಾರ್ಥನೆಯಲ್ಲಿ 100ಕ್ಕೆ 100 ತಗೊಂಡಿದ್ದೇನೆ. ಓಕೆ, ಎಲ್ಲ ಪಾಸ್ ಆಗಿದ್ದೀರಾ, ಓಕೆ, ಎಲ್ಲದಕ್ಕೂ ನಿಮ್ಗೆ ನಾವು ಶಬಾಷ್ ಅಂತ ಹೇಳ್ಬೋದು. ಆದ್ರೆ ವೈಯಕ್ತಿಕವಾದಂತ ನಿನ್ನ ಸ್ವಭಾವಗಳಲ್ಲಿ 100ಕ್ಕೆ 100 ತಗೊಂಡಿದೀಯಾ? ಶೋಧನೆಯ ಸಮಯದಲ್ಲಿ ಬರುವಂತ ಶೋಧನೆಗಳನ್ನ ಜಯಿಸುವುದಕ್ಕಾಗಿ ಅಂತರ್ ಆತ್ಮದಲ್ಲಿ ದೇವರ ಪ್ರೀತಿಯ ವಿಷಯದಲ್ಲಿ, ದೇವರಿಗೆ ವಿಧೇಯತೆಯ ವಿಷಯದಲ್ಲಿ ನೀನು 100ಕ್ಕೆ 100 ತಗೊಂಡಿದೀಯಾ? ನಿಜವಾಗ್ಲೂ ತೆಗೆದುಕೊಂಡಿದ್ದೇ ಆಗಿದ್ರೆ ನಿನ್ನ ಪೇಪರ್ ಅನ್ನ ಪಾಸ್ ಮಾಡುವಂತವರು ಮನುಷ್ಯನಲ್ಲ ದೇವರು. ನಾವೇನ್ ಮಾಡ್ಬಿಡ್ತೇವೆ ಅಂತಂದ್ರೆ, ಒಂದು ವಾದಕ್ಕೆ ಸೀಮಿತವಾಗಿಲ್ಲಮ್ಮ. ನಾವು ಬೈಬಲ್ ಹೇಳ್ತದೆ, ಹಲ್ಲೆಲೂಯಾ. ಅದಕ್ಕೆ ನಮ್ಮ ಪ್ರಕಟಣೆ ಗ್ರಂಥದಲ್ಲಿ ಹೇಳ್ತದೆ, ಅವರವರ ನಡತೆಗೆ ಅನುಗುಣವಾಗಿ ನಾನು ಏನ್ ಮಾಡ್ತೇನೆ, ಪ್ರತಿಫಲ ನನ್ನ ಕೈಗಳನ್ನು ಉಂಟು. ಸೊ ದಯವಿಟ್ಟು ನಾವು ಏನ್ ಮಾಡ್ತಾ ಇದ್ದೇವೆ ಅಂತ ಹೇಳಿದ್ರೆ, ನಮ್ಮ ಜೀವನದಲ್ಲಿ ಯಾವ ಆತ್ಮದಿಂದ ಚಲಿಸಬೇಕು ಅಂತ ದೇವ್ರ ವಾಕ್ಯ ಹೇಳ್ತದಂದ್ರೆ, 12ನೇ ವಚನ, ನಾವು ಪ್ರಾಪಂಚಿಕ ಆತ್ಮವನ್ನ ಹೊಂದದೆ ದೇವರು ನಮಗೆ ದಯಪಾಲಿಸಿರುವ ಕೃಪಾವರಗಳನ್ನು ತಿಳಿದುಕೊಳ್ಳುವುದಕ್ಕಾಗಿ ದೇವರಿಂದ ಬಂದ ಆತ್ಮವನ್ನೇ ಹೊಂದಿದ್ದೇವೆ. ನಾವು ಯಾರಿಂದಾದ್ರೂ ಚಲಿಸ್ಬೇಕಂದ್ರೆ ದೇವರಿಂದ ಬಂದ ಆತ್ಮನು, ಆತನಿಗೆ ನಾನು ಪರಿಶುದ್ಧ ಆತ್ಮನು ಅಂತ ನಾನು ಏನ್ ಕರೀತಾ ಇದ್ದೇನೋ ಆ ಆತ್ಮನಿಂದ ನಾನು ಚಲಿಸಲ್ಪಡಬೇಕಂತೆ. ಒಂದು ನಿರ್ಧಾರ ತೆಗೆದುಕೊಳ್ತೇನಾ? ಒಂದು ವಿಚಾರವನ್ನು ನಾನು ಮಾಡ್ತಾ ಇದ್ದೇನಾ? ನಾನು ಯಾರಿಂದ ಮಾಡ್ಬೇಕಂತೆ? ಪರಿಶುದ್ಧ ಆತ್ಮನ ಮೂಲಕವಾಗಿ ಮಾಡ್ಬೇಕಂತ ಹೇಳ್ತದೆ. ಪವಿತ್ರಾತ್ಮನ ಮೂಲಕವಾಗಿ ಮಾಡ್ಬೇಕೆಂಬುದಾಗಿ ಹೇಳ್ತದೆ. ಯಾಕಂದ್ರೆ ಪವಿತ್ರಾತ್ಮ ದೇವರು ಯಾವತ್ತು ನಮ್ಮನ್ನ ಮಾರ್ಗ ತಪ್ಪಿಸುವವರಲ್ರಿ, ಯಾವತ್ತು ನಮ್ಮನ್ನ ಮಾರ್ಗವನ್ನ ತಪ್ಪಿಸುವವನಲ್ಲ, ಆತನ ಮಾರ್ಗವನ್ನ ದರ್ಶಿಸುವವನಾಗಿದ್ದಾನೆ. ಹಾಗಾದ್ರೆ ನಾನು ಹೇಳಿದ ಪವಿತ್ರ ಆತ್ಮನಿಗೂ ದೇವರ ವಾಕ್ಯಕ್ಕೂ ಅಗಾಧವಾದ ನಂಟಿದೆ. ನಾನು ಎರಡರಲ್ಲಿ ಬೆಳೀತಾ ಹೋಗ್ಬೇಕು. ಅದಕ್ಕೆ ನನ್ನೊಳಗಡೆ ಇರುವಂತ ಸ್ವಭಾವಗಳು ಅದು ಸಾಯಲ್ಪಡಬೇಕು. ಅದು ದೇವರ ವಾಕ್ಯ ಹೇಳ್ತದೆ, ದೇವರ ಆತ್ಮನಿಗೆ ಒಳಗಾಗಿ ನಿನ್ನ ಶರೀರದ ಅಭಿಲಾಷೆಗಳನ್ನ ಸಾಯಿಸಿದ್ರೆ ಮಾತ್ರ ನೀವು ಬದುಕುತ್ತೀರಾ. ದೇವರ ವಾಕ್ಯ ಎಂದಿಗೂ ಹೇಳಿಲ್ಲ. ಏನಂತ ಹೇಳಿದ್ರೆ, ನೀನು ಸಭೆಗೆ ಬಂದ್ಬಿಟ್ರೆ ಸಾಕು, ನೀನು ವಾಕ್ಯ ಓದಿದ್ರೆ ಸಾಕು, ಅಥವಾ ನೀನು ಉಪವಾಸ ಪ್ರಾರ್ಥನೆ ಮಾಡಿದ್ರೆ ಸಾಕು ಅಂತ ಎಲ್ಲಿ ಬರೆಯಲ್ಪಟ್ಟಿಲ್ಲ. ಅಷ್ಟೇ ಸಾಕು ಅಂತ ಹೇಳಿಲ್ಲ ದೇವರ ವಾಕ್ಯ. ನಿನ್ನ ಒಳಗಡೆ ನಾನು ಹೇಳಿದ್ರೆ ಇಬ್ಬರು ನಾವು ಅಧೀನರಾಗ್ತೇವೆ. ಎಷ್ಟು ಜನರು ಸಮಸ್ಯೆಗಳು ಬಂದಾಗ ದೇವರ ವಾಕ್ಯಕ್ಕೆ ನಾವು ಅಧೀನವಾಗಿದ್ದೇವೆ. ವಿಪರೀತವಾದ ಸಿಟ್ಟು ಬಂದ್ಬಿಟ್ಟಿದೆ ಈಗ, ನನಗೆ ಸಹಿಸ್ಕೊಳಕ್ ಆಗ್ತಾ ಇಲ್ಲ. ಎಷ್ಟು ಜನರು ಪರಿಸ್ಥಿತಿಗೆ ಅಧೀನವಾಗಿದ್ದೇವೆ ಅಥವಾ ದೇವರಿಗೆ ಅಧೀನವಾಗಿದ್ದೇವೆ? ನನ್ನ ಮನಸ್ಸನ್ನು, ನನ್ನ ಆತ್ಮವನ್ನು ನಾನು ಏನ್ ಮಾಡ್ಬೇಕಂತೆ? ದೇವರಿಗೆ ಅಧೀನಪಡಿಸ್ಬೇಕ್ರಿ. ದೇವರಿಗೆ ಅದು ಅಧೀನವಾದಾಗ ಮಾತ್ರವೇ ನಿನ್ನನ್ನ, ಓಕೆ, ಈಗ ಬರುವಂತದ್ದು ನನ್ನ ಆತ್ಮವನ್ನ ದೇವರ ಆತ್ಮನ ಉಪಯೋಗಿಸ್ಲಿಕ್ಕೆ ಪ್ರಾರಂಭಿಸುತ್ತದೆ. ಸರಿಯಾದಂತ ನಿರ್ಧಾರ, ಸರಿಯಾದಂತ ಮಾರ್ಗದರ್ಶನ ನನಗೆ ಉಂಟು ಮಾಡಲಿಕ್ಕೆ ಪ್ರಾರಂಭಿಸುತ್ತದೆ. ಯಾಕಂದ್ರೆ ದೇವರ ವಾಕ್ಯ ಇರ್ತದೆ, ನಿನ್ನ ವಾಕ್ಯವು ನನ್ನ ಕಾಲಿಗೆ ದೀಪವು, ದಾರಿಗೆ ಬೆಳಕು ಆಗಿದೆ. ದೇವರ ವಾಕ್ಯ ನನ್ನಲ್ಲಿ ಕೆಲಸ ಮಾಡ್ಬೇಕಂದ್ರೆ ನಾನು ದೇವರಿಗೆ ಅಧೀನನಾಗಿರ್ಬೇಕು. ಇಲ್ಲಿ ವಾಕ್ಯವನ್ನು ಓದೋಣ, ಗಲಾತ್ಯ ಬರೆದ ಪತ್ರಿಕೆ 5ನೇ ಅಧ್ಯಾಯದ 16ನೇ ವಚನ. ಯಾರಿಂದ ನಾನು ಚಲಿಸ್ಬೇಕು ಇನ್ಮೇಲೆ? ಎಷ್ಟೋ ಜನರು ಸಭೆಗೆ ಬರ್ತಾರೆ, ಪ್ರಾರ್ಥನೆ ಮಾಡ್ತಾರೆ, ವಾಕ್ಯವನ್ನ ಓದ್ತಾರೆ, ಎಲ್ಲವನ್ನೂ ಮಾಡ್ತಾರೆ, ಮತ್ತು ಕೂಡ ತಮ್ಮ ಸ್ವಭಾವಗಳಿಂದಲೇ ಚಲಿಸ್ತಾರೆ. ಯಾರು ಅವ್ರಿಗೆ ಏನಾದ್ರು ಅಂದ್ಬಿಟ್ರೆ ಸಾಕು, ಅವ್ರ ಬಾಯಿಗಳಿಂದ ಬರುವಂತ ಮುತ್ತುಗಳ ನುಡಿಗಳನ್ನ ಕೇಳ್ಬೇಕ್ರಿ. ಹಲ್ಲೆಲೂಯಾ.
ಒಂದೊಂದಾಗಿ ವಜ್ರ ವೈಡೂರ್ಯಗಳು ಇನ್ನೇನು ಜಸ್ಟ್ ಏನಂತ ಹೇಳಿದ್ರೆ ಸಮುದ್ರದ ತಳದಾಗಿಂದ ತಗೊಂಡ್ ಬಂದ್ರೆ ಏನಪ್ಪ ಇವ್ರು ಹೊರಗಡೆಯಿಂದ ಕೇಳಿದ ಕುಳಿನ ಹಂಗಿರ್ಬೇಕು ಅಲ್ವಾ ಯಜಮಾನ್ರೆ? ಹೌದು ಅಂತ ಹೇಳಿ ಕೆಲವೊಬ್ರು ಬಾಯೊಳಗಂತೂ ಬಂಗಾರದ ಮುಡಿ ಮುತ್ತುಗಳೇ ಬರ್ತಿರ್ತವೆ. ನಾವು ಹೋಗಿ ಮೊಣಕಾಲು ಊರುವಾಗ ಪ್ರಾರ್ಥನೆ ಮಾಡುವಾಗ ಏನಂತ ಪ್ರಾರ್ಥನೆ ಮಾಡ್ತೀರಾ? ದೇವ್ರ ವಾಕ್ಯ ಹೇಳ್ತೈತಿ, ನಿನ್ನ ಪ್ರಾರ್ಥನೆಯನ್ನ ನೀನು ನಡೆಸಬೇಡ, ನಿನ್ನ ಪ್ರಾರ್ಥನೆಯನ್ನ ದೇವರಾತ್ಮ ನಡೆಸಬೇಕಾದ್ರೆ ಪವಿತ್ರಾತ್ಮ ಭರಿತರಾಗಿ ಸಕಲ ವಿಷಯದಲ್ಲಿ ಪ್ರಾರ್ಥನೆ ಮಾಡಿ ಪವಿತ್ರಾತ್ಮನು ನಿನ್ನನ್ನು ಉಪಯೋಗಿಸ್ಬೇಕಮ್ಮ ಅಂತ ಹೇಳಿದ್ರೆ ನಿನ್ನ ಸ್ವಭಾವಗಳನ್ನ ನಿನ್ನ ಗುಣಗಳನ್ನ ದೇವರಿಗೆ ಅಧೀನಪಡಿಸ್ಬೇಕು. ನಾನು ಪಾಪಾಧೀನ ಸ್ವಭಾವವುಳ್ಳವನಾಗಬಾರ್ದು. ಯಾಕಂದ್ರೆ ವಾಕ್ಯವನ್ನ ಒಂದೊಂದು ವಚನಗಳನ್ನು ಸ್ಪಷ್ಟವಾಗಿ ಮಾತನಾಡ್ತಾನೆ. 16ನೇ ವಚನ, 5ನೇ ಅಧ್ಯಾಯದ 16ನೇ ವಚನ. ಯಾಕೆ ಈ ವಿಷಯ ನನ್ಗೆ ಹೇಳ್ತದೆ? ನಾನು ಮಗನ ಸ್ವರೂಪದಲ್ಲಿ ಬರ್ಬೇಕಂತ, ನಾನು ದೈವತ್ವ ಗುಣಗಳಲ್ಲಿ ಬರ್ಬೇಕ್ರಿ. ನನಗೆ ದೇವರು ಸ್ವಸ್ಥತೆ ಮಾಡಿದ, ನನ್ನ ಗಂಟಿತ್ತು ಗಂಟು ಗುಣ ಮಾಡಿದ, ನನಗಿಂತ ದೊಡ್ಡ ರೋಗ ಇತ್ತು ದೇವರು ರೋಗ ಗುಣ ಮಾಡಿದ. ಇವು ಸಾಕ್ಷಿಗಳಷ್ಟೇ ಸಾಕ್ಷಿಗಳಲ್ರಿ. ಈ ಸಾಕ್ಷಿಗಳನ್ನ ಜನರು ಕೇಳ್ತಾರೆ, ಈ ಸಾಕ್ಷಿಗಳನ್ನ ಜನರು ಕೇಳ್ತಾರೆ. ಆದ್ರೆ ಸೈತಾನನು ಕೇಳುವ ಸಾಕ್ಷಿ ಬೇರೆ ರೀ. ನಾನು ಬಡವನಾಗಿದ್ದೆ, ಶ್ರೀಮಂತನಾದೆ, ತಿಪ್ಪೆಯಲ್ಲಿದ್ದೆ, ಅರಸನಾದೆ, ಹಲ್ಲೆಲೂಯಾ, ನನಗೆ ಮನೆ ಇದ್ದಿಲ್ಲ, ದೇವರು ಮನೆ ಕೊಟ್ಟರು, ನನಗೆ ಕಾರ್ ಇದ್ದಿಲ್ಲ. ದೇವರು ವಚನ ನೋಡ್ರಿ, ಅರ್ಥ ಮಾಡಿಕೊಳ್ಳಿ. ಯಾವ ಸಾಕ್ಷಿ ಬಲವಾಗಿ ಇರ್ತದಂತ ದೇವರು ಮಾತಾಡ್ತೈತಿ. ಯೇಸುವಿನ ರಕ್ತದಿಂದಲೂ ತಮ್ಮ ಸಾಕ್ಷಿಯಿಂದಲೂ ಅವನನ್ನ ಜಯಿಸಿದ್ರು ಅಂತ ಪ್ರಕಟಣೆ ಗ್ರಂಥ ಹೇಳ್ತದೆ. ನೀನ್ ಯಾವ ಸಾಕ್ಷಿಯನ್ನು ಕೊಡುವಾಗ ಸೈತಾನ ಬಾಯಿ ಮುಚ್ತಾನೆ. ಸೈತಾನನ ಬಾಯಿ ಮುಚ್ಚಲ್ಪಡಬೇಕು ಅಂತ ಹೇಳಿದ್ರೆ ನಿನ್ನ ಒಳಗಡೆ ಯಾವ ಸಾಕ್ಷಿ ಇರಬೇಕು? ಹಲ್ಲೆಲೂಯಾ. ಹಿಂದೆ ನಾನು ಕತ್ತಲೆಯಾಗಿದ್ದೆ, ಇಂದು ನನ್ನ ಸ್ವಭಾವ ಬೆಳಕಿಗೆ ಬಂದಿದೆ, ಇಂದು ಕ್ರಿಸ್ತನಿಗಾಗಿ ಉಳಿತಾ ಇದ್ದಾನೆ. ಈ ಸಾಕ್ಷಿ ನಿನ್ನೊಳಗಡೆ ಉಂಟಾಗುವಾಗ್ಲೇನೆ ಸೈತಾನನಿಗೆ ಭಯ ಬರಲಿಕ್ಕೆ ಪ್ರಾರಂಭಿಸ್ತದೆ. ಯಾಕಂದ್ರೆ ಈಗ ಆಡುವವನು ಈತನ ಶರೀರ ಅಲ್ಲ, ಈತನ ಸ್ವಭಾವ, ಈತನ ಆತ್ಮ. ಎಷ್ಟು ಜನರ ಆತ್ಮ ಮಾತಾಡ್ತದೆ ಹೇಳ್ರಿ ನೋಡೋಣ. ನಿಮ್ಮ ಆತ್ಮವನ್ನ ಮಾತಾಡಕ್ ಬಿಡ್ತೀರಾ ನೀವು? ಯಾಕಂದ್ರೆ ಆತ್ಮ ಹೇಳುವ ನಾನು ಕಳೆದ ದಿನಗಳಲ್ಲಿ ಯಾರದೇ ಆತ್ಮ ಇರಲಿ, ಆತ್ಮ ಇವತ್ತು ಸುಳ್ಳು ಮಾತಾಡೋದು. ಅದಕ್ಕೆ ಆತ್ಮ ಸಾಕ್ಷಿ ಇಟ್ಕೊಂಡು ಹೇಳ್ರಿ ಅಂತ ಹೇಳ್ತಾರೆ ಕೆಲವರು. ಜಗಳ ತಿಂದಾಗ ನೋಡ್ರಿ, ಓಕೆ, ಸುಳ್ಳು ಹೇಳ್ತಿರ್ತಾನೆ. ಸರ್ ನೀವು ಆತ್ಮ ಸಾಕ್ಷಿಯಾಗಿ ಕರೆಕ್ಟ್ ಹೇಳ್ರಿ ಅಂತ ಹೇಳಿದ್ರೆ ಆತ್ಮ ಸಾಕ್ಷಿ ಅಂದ್ರೆ ಏನ್ರಿ? ಅದು ಎಂದಿಗೂ ಸುಳ್ಳು ಹೇಳಲ್ಲ. ನಾಳೆ ಯೇಸು ಸ್ವಾಮಿಯ ಮುಂದೆ, ನ್ಯಾಯಸ್ಥಾನದ ಮುಂದೆ, ನಾಳೆ ಪರಲೋಕದಲ್ಲಿ ನಾವು ಸತ್ತು ದೇವರ ಮುಂದೆ ನ್ಯಾಯಸ್ಥಾನದಲ್ಲಿ ನ್ಯಾಯ ತೀರ್ಪಿನ ದಿನ ಹೋಗಿ ನಿಂತ್ಕೊಂಡಾಗ ದೇವರನ್ನ ಶರೀರಕ್ಕೆ ಕೇಳಲ್ಲ, ಪ್ರಶ್ನೆ ಆತ್ಮ ಕೇಳ್ತಾನೆ. ಯಾಕಂದ್ರೆ ಆತ್ಮ ಸತ್ಯ ಹೇಳ್ತಾನೆ. ಯಾವ ಆತ್ಮ ಈ ಆತ್ಮದಿಂದ ನೀನ್ ಮಾತಾಡಲಿಕ್ಕೆ ಪ್ರಾರಂಭಿಸಿದ್ರೆ ಆ ಸಾಕ್ಷಿಯನ್ನ ಸೈತಾನ ಏನ್ ಮಾಡ್ತಾನಂತಂದ್ರೆ ಎದುರಿಸ್ಲಿಕ್ಕೆ ಆಗಲ್ಲ. ಯೋಬನು ಎಲ್ಲವನ್ನು ಕಳ್ಕೊಂಡಾರೆ, ಮಕ್ಕಳನ್ನು ಕಳ್ಕೊಂಡ, ಆಸ್ತಿ ಕಳ್ಕೊಂಡ, ಎಲ್ಲ ಕಳ್ಕೊಂಡ. ಅದರ ಸಾಕ್ಷಿ ನೋಡ್ರಿ ಎಲ್ಲಿತ್ತು? ಯಾವ ಸಾಕ್ಷಿಗಳದು? ಹಲ್ಲೆಲೂಯಾ. ದೇವರೇ ಕೊಟ್ಟ, ದೇವರ ತಗೊಂಡ, ದೇವರಿಗೆ ಜಗಳ ಆಗ್ತದೆ. ದೊಡ್ಡ ಜಗಳ ಆಗ್ಬಿಟ್ಟಿದೆ ಈಗ ಮನೆಯಲ್ಲೆಲ್ಲ. ಗಂಡ ಏನಾದ್ರು ಮಾಡ್ತಿರ್ತಾನೆ, ಹಲ್ಲೆಲೂಯಾ, ನನ್ನ ದೇವರು ಕ್ಷಮಿಸುವಂತ ಸಾಕ್ಷಿ, ಪ್ರೀತಿಸುವಂತ ಸಾಕ್ಷಿ. ಆ ಸಾಕ್ಷಿ ನಿನ್ನ ಆ ಸಾಕ್ಷಿ ನಿನ್ ಜೊತೆಗೆ ಮಾತನಾಡ್ಲಿಕ್ಕೆ ಪ್ರಾರಂಭ ಮಾಡ್ತಾ ಇರೋದಾಗಿದ್ರೆ ಪವಿತ್ರಾತ್ಮ ನಿನ್ ಸಂಗಡ ಮಾತನಾಡ್ತಾನೆ. ಮತ್ತೆ ಎಷ್ಟು ಜನ ಆತ್ಮದಿಂದ ದೇವರ ಜೊತೆಗೆ ಮಾತನಾಡ್ತಾ ಇದ್ದೀರಾ? ಎಷ್ಟು ಜನ ಆತ್ಮದಿಂದ ಮಾತಾಡ್ತೀರಾ ದೇವರ ಸಂಗಡ? ದೇವರ ವಾಕ್ಯ ಹೇಳ್ತದೆ, ಯೋಹಾನ ಸುವಾರ್ತೆ 4ನೇ ಅಧ್ಯಾಯ 22ನೇ ವಚನ ಏನ್ ಹೇಳ್ತದೆ? ಏನಂದ್ರೆ ಆತ್ಮದಿಂದಲೂ ಸತ್ಯದಿಂದಲೂ ಆರಾಧಿಸುವವರ ತಾನೇ ಹುಡುಕ್ತಾ ಇದ್ದಾನಂತೆ. ನಮ್ಮ ಶರೀರದಲ್ಲಿ ಮಾತನಾಡ್ಬೇಕಾದ್ರೆ ನನ್ನ ಆತ್ಮ ಮಾತಾಡ್ಬೇಕು. ವಚನ ಓದಿಕೊಳ್ಳೋಣ. 16ನೇ ವಚನ. ನಾನು ಹೇಳುವುದೇನೆಂದ್ರೆ, ಗಲಾತ್ಯ ಬರೆದ ಪತ್ರಿಕೆ 5ನೇ ಅಧ್ಯಾಯದ 16ನೇ ವಚನ. ನಾನು ಹೇಳುವುದೇನೆಂದ್ರೆ ಪವಿತ್ರಾತ್ಮನನ್ನು ಅನುಸರಿಸಿ ನಡೆದುಕೊಳ್ಳ್ರಿ. ನಾನು ಹೇಳುವುದೇನಂದ್ರೆ ಅಂತ ಪೌಲನ್ ಮಾತನಾಡ್ತಾನೆ. ನಾನು ನಿಮ್ಗೆ ಏನ್ ಹೇಳ್ತಾ ಇದ್ದೇನೆಂದ್ರೆ, ಪವಿತ್ರ ಆತ್ಮನಿಗೆ ಅನುಗುಣವಾಗಿ ನಡೀರಿ. ಆ ಪರಿಶುದ್ಧಾತ್ಮನಿಗೆ ನೀನು ಅನುಗುಣವಾಗಿ ನಡಿಬೇಕು ಅಂತ ಹೇಳಿದ್ರೆ ಹಲ್ಲೆಲೂಯಾ, ನಿನಗೆ ಏನಿರ್ಬೇಕು? ಹಲ್ಲೆಲೂಯಾ, ಸಾಕ್ಷಿ. ನಿನ್ನ ಅಂತರಾತ್ಮದಲ್ಲಿರುವಂತಹ ಸಾಕ್ಷಿ, ನ್ಯಾಯ ಸಂಬಂಧವಾಗಿರುವಂತಹ ಸಾಕ್ಷಿ, ವಾಕ್ಯ ಆಧಾರವಾದ ಸಾಕ್ಷಿ, ವಾಕ್ಯ ಭರಿತವಾದ ಸಾಕ್ಷಿ, ಸತ್ಯಕ್ಕೆ ಅನುಗುಣವಾದ ಸಾಕ್ಷಿ. ಆ ಸಾಕ್ಷಿ ನೀನು ಹೇಳುವಾಗ ಪೌಲನ ಮಾತು ಹೇಳ್ತಾರೆ, ಅನ್ನ ಇಲ್ಲದಿರುವುದು, ವಸ್ತ್ರ ಇಲ್ಲದಿರುವುದು, ಖಡ್ಗವೋ ಗಂಡಾಂತರವೋ, ದೇವದೂತರು ದುರಾತ್ಮಗಳು ಯಾರು ಕೂಡ ಕ್ರಿಸ್ತನ ಪ್ರೀತಿಯನ್ನು ಅಗಲಿಸ್ಲಿಕ್ಕೆ ಇದು ಸಾಕ್ಷಿ.
ಅನುಕೂಲ ಇರುವಾಗಲೂ ಇಲ್ಲದೆ ಇರುವಾಗಲೂ ನನ್ನ ಆರಾಧನೆಯಲ್ಲಿ ಕರ್ತನಿಗೆ ಮಹಿಮೆ ಪಡಿಸ್ತೇನೆ. ಇದು ನಿಮ್ಮ ಸಾಕ್ಷಿ. ಮೊದಲು ಅಂತರಾತ್ಮದ ಸಾಕ್ಷಿ ಪ್ರಾರಂಭಗೊಳ್ಳುವಾಗ ಹಲ್ಲೆಲೂಯಾ, ಬಾಹ್ಯಾಕಾಶದಲ್ಲಿ ಇರ್ತಕ್ಕಂಥ ಶರೀರದಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಅವಘಡಗಳು ಅಥವಾ ಬಲಹೀನತೆಗಳು, ಹೋರಾಟಗಳು, ಕೊರತೆಗಳು, ಆ ಸಂಗತಿಗಳನ್ನ ದೇವರು ಏನ್ ಮಾಡ್ತಾನೆ ಅಂತಂದ್ರೆ ಜಯಿಸ್ಲಿಕ್ಕೆ ಪ್ರಾರಂಭ ಮಾಡ್ತಾನೆ. ನೋಡಿ, ಉದಾಹರಣೆಯಾಗಿ ನನಗೊಂದು ದೊಡ್ಡ ಗಾಯ ಆಗಿದೆ ಅಂತ ಕಾರಣ, ಒಂದು ದೊಡ್ಡ ಗಾಯ ಆಗ್ಬಿಟ್ಟಿದೆ. ಡಾಕ್ಟರ್ ಕಡೆ ಡಾಕ್ಟರ್ ಮೇಲೆ ಹಚ್ಕೊಳ್ಳಿಕ್ಕಂತ ಒಳ್ಳೆಯೊಂದು ಆಯಿಂಟ್ಮೆಂಟ್ ಅಥವಾ ಒಂದು ಮಲಾಮನ್ನು ಕೊಡ್ತಾರೆ. ಗುಳಿಗೆ ಕೆಲಸ ಏನ್ರಿ? ಒಳಗಿನಿಂದ ಅದನ್ನ ಆರಾಮ ಮಾಡ್ತಾರೆ. ಮಲಾಮದ ಕೆಲಸ ಏನು? ಮೇಲಿನಿಂದ ಅದಕ್ಕೆ ಯಾವ ಇನ್ಫೆಕ್ಷನ್ ಅಥವಾ ಯಾವುದೇ ಸಂಗತಿಗಳು ಹುಟ್ಟಬಾರದು. ಮೇಲಿಂದಷ್ಟೇ ಆರಾಮಾಗ್ಬಿಟ್ಟು ಒಳಗಿನ ಹಂಗೆ ಬಿಟ್ಟು ನಡೀತದ? ನಿಮ್ಮ ಜೀವನದಲ್ಲಿ ಪರಿವರ್ತನೆ ಎಲ್ಲಿಂದ ಪ್ರಾರಂಭವಾಗ್ತದೆ ಅಂತ ಹೇಳಿದ್ರೆ, ಗಾಯಗಳು ಹೊರಗಡೆ ಇದೆಯಮ್ಮ, ಸಾಲ, ಬಾಧೆ, ಚಿಂತೆ, ಕಷ್ಟ, ಹೋರಾಟ ಹೊರಗಡೆ ಎದ್ದು ಕಾಣಿಸ್ತಾ ಇದೆ. ಆದ್ರೆ ಹೊರಗಡೆ ಎದ್ದು ಕಾಣಿಸುವಷ್ಟೇ ಆಳದಲ್ಲಿಯೂ ಇದ್ದಾವೆ. ದೇವ್ರ ಏನ್ ಮಾಡ್ತಂದ್ರೆ ನಮ್ಮ ಆಂತರ್ಯದಲ್ಲಿ ನೋಡ್ರಿ, ಕೆಲವೊಂದು ಸಾರಿ ನಮ್ಮ ಗುಣ ಸ್ವಭಾವಗಳೇ ನಮ್ಮ ಸಮಸ್ಯೆಗಳಿಗೆ ಕಾರಣ ಆಗಿರ್ತದೆ. ನಮ್ಮ ವರ್ತನೆಗಳೇ ನಮ್ಮ ಕುಟುಂಬದ ಪರಿಸ್ಥಿತಿಗಳಿಗೆ ಕಾರಣವಾಗಿರ್ತದೆ. ನಾನು ಬರೀ ಬೈಯುವಂತ ಮನುಷ್ಯನಾಗಿದ್ರೆ ಸಮಸ್ಯೆಗಳು ಪರಿಹಾರ ಆಗುತ್ತಾ? ಆ ಬೈಯುವ ಗುಣವೇ ಹೋಗ್ಬೇಕಂತಂದ್ರೆ ಅದೇನದು 2 ದಿನಕ್ಕೆ ಹೋಗುದಲ್ಲ, ಆಂತರ್ಯದಿಂದಲೇ ಅದು ಒಳಗಿನಿಂದ ಸ್ವಸ್ಥತೆ ಆಗ್ತಾ ಬರ್ತದೆ. ಅದು ಆಂತರ್ಯದ ಸ್ವಸ್ಥತೆ ಏನ್ ಕರಿತವೆ. ನಿನ್ನ ಆತ್ಮ ನಿನ್ನ ಒಳಗಿನ, ಅದಕ್ಕೆ ಬೈಬಲ್ ಹೇಳ್ತದೆ, ಪವಿತ್ರ ಆತ್ಮನಿಂದ ಅನುಸರಿಸಿ ನಡೆದುಕೊಳ್ಳ್ರಿ. ಆಗ ಮಾತ್ರವೇ ನೀವೇನ ಏನ್ ಮಾಡ್ಲಿಕ್ಕೆ ಸಾಧ್ಯ? ನಿನ್ನ ಹೊರಗಿನ ಸಮಸ್ಯೆಗಳನ್ನ ದೇವರು ತೆಗೆದು ಹಾಕ್ಲಿಕ್ಕೆ ಸಾಧ್ಯ. 2 ತರದ ಸ್ವಭಾವಗಳು, 2 ತರದ ಚಲಿಸಲಿಕ್ಕೆ ನಮ್ಮ ಜೀವನ. ನಾವು ಯಾವತ್ತೂ ದೇವರ ಆತ್ಮನಿಂದ ಅದಕ್ಕೆ ಹೇಳ್ತೈತೆ, ಅನುಸರಿಸಿ ನಡೆದುಕೊಳ್ಳ್ರಿ. ಮುಂದೆ ವಚನ, ಆಗ ನೀವು ಶರೀರ ಭಾವದ ಅಭಿಲಾಷೆಗಳನ್ನು ಎಷ್ಟು ಮಾತ್ರಕ್ಕೂ ನೆರವೇರಿಸುವುದಿಲ್ಲ. ಶರೀರವು ಅಭಿಲಾಷಿಸುವಂತ ಕಾರ್ಯಗಳನ್ನು ಎಷ್ಟು ಮಾತ್ರಕ್ಕೂ ನೆರವೇರಿಸುವುದಿಲ್ಲ. ನಮ್ಮ ದೇವರು ಪರಿಶುದ್ಧನಾಗಿದ್ದಾನೆ ಅಂತ ನಾವು ಎಷ್ಟು ಸಾರಿ ಕರೀತೇವೆ. ನಾನು ಪರಿಶುದ್ಧನಾಗಿರುವಂತೆ ನೀನು ಕೂಡ ಪರಿಶುದ್ಧನಾಗಿ, ನಾನು ಪವಿತ್ರನಾಗಿರುವಂತೆ ನೀನು ಕೂಡ ಪರಿಶುದ್ಧನಾಗಿರು. 17ನೇ ವಚನ, ಯಾಕಂದ್ರೆ ಶರೀರ ಭಾವ ಅಭಿಲಾಷಿಸುವುದು ಆತ್ಮನಿಗೆ ವಿರೋಧವಾಗಿದೆ, ಆತ್ಮನನ್ನು ಅಭಿಲಾಷಿಸುವುದು ಶರೀರ ಭಾವಕ್ಕೆ ವಿರೋಧವಾಗಿದೆ. ನೀವು ಮಾಡಲಿಚ್ಛಿಸಿರುವುದನ್ನು ಮಾಡದಂತೆ ಒಂದಕ್ಕೊಂದು ಹೋರಾಡುತ್ತವೆ. ಸಾಕ್ಷಿ, ನನ್ನ ಆತ್ಮನಿಂದ ಉಂಟಾಗುವಂತ ಸಾಕ್ಷಿ. ನೋಡ್ರಿ, ಒಂದಕ್ಕೊಂದು ಹೋರಾಡ್ತಾ ಇದೆ ಅಂತ ಹೇಳಿ ನಮ್ಮ ಜೀವನದಲ್ಲಿ ಪವಿತ್ರಾತ್ಮನಿಂದ ನಾನು ಚಲಿಸಲ್ಪಡಬೇಕಂತಂದ್ರೆ ಪ್ರಾರ್ಥನೆಯಲ್ಲಿ ನಿರತನಾಗಿ, ಪ್ರಾರ್ಥನೆಯಲ್ಲಿ ನಾನು ಒಳಪಟ್ಟವನಾಗಿ, ನನ್ನ ಒಳಗಿನ ಸ್ವಭಾವಗಳನ್ನ ನಾನು ಏನ್ ಮಾಡ್ಬೇಕಂತೆ ಕಿತ್ತು ಹಾಕ್ಲಿಕ್ಕೆ ಪವಿತ್ರಾತ್ಮನ ಅನುಸರಿಸಿ ನಡೆದುಕೊಳ್ಳ್ರಿ. ಪರಿಶುದ್ಧಾತ್ಮನಿಂದ ನೀನ್ ಯಾವಾಗ ಚಲಿಸಲು ಪ್ರಾರಂಭಿಸ್ತೀಯೋ, ವಾಕ್ಯವನ್ನ ಧರಿಸಿಕೊಂಡು ನೀನ್ ನಡೆಸಲಿಕ್ಕೆ ಅದು ನಡಿಬೇಕು ಅಂತ ಹೇಳಿದ್ರೆ, ಸಭೆಗೆ ಬಂದೆ ಪ್ರೇಯರ್ ಮಾಡಿಸ್ಕೊಂಡೆ ಹೋದೆ, ಸಭೆಗೆ ಬಂದೆ ಪ್ರೇಯರ್ ಮಾಡಿಸ್ಕೊಂಡೆ ಹೋದೆ ಅಷ್ಟಕ್ಕೆ ಸೀಮಿತವಾಗಲ್ಲಮ್ಮ. ಅಷ್ಟಕ್ಕೆ ಅದು ಸೀಮಿತವಾಗಿರುವುದಿಲ್ಲ. ನಮ್ಮ ಸ್ವಭಾವಗಳಿಂದ ಸಾಯಿಸಲೇಬೇಕು ಅಂತ ಹೇಳಿದ್ರೆ ದೇವರ ವಾಕ್ಯ ಹೇಳ್ತಾರೆ. ಹಲ್ಲೆಲೂಯಾ. ತಿರುಗಿ ನಾವು ಕೊರಿಂಥ ಬರೆದ ಪತ್ರಿಕೆಯ 2ನೇ ಅಧ್ಯಾಯ ತಿರುಗಿ ನಾವು ಬರೋಣ. ಹಲ್ಲೆಲೂಯಾ. ಪ್ರಾಪಂಚಿಕ ಸ್ವಭಾವ, ನಮ್ಮ ಹೃದಯದಲ್ಲಿರುವಂತಹ ಎಷ್ಟೋ ಕಹಿ ಭಾವನೆಗಳ ವಿರುದ್ಧವಾಗಿ ಒಂದು ಹೋರಾಟ ದೇವರ ವಾಕ್ಯ ಮಾಡ್ತದೆ. ದೇವರ ವಾಕ್ಯ ಆಂತರ್ಯದಿಂದ ಹಲ್ಲೆಲೂಯಾ. ಎಷ್ಟೋ ಜನರು ಹಲ್ಲೆಲೂಯಾ ಅಂತ ಹೇಳಿ ಆರಾಧನೆ ಮಾಡ್ತಾರೆ, ವಾಕ್ಯ ಹೇಳ್ತಾರೆ, ಪ್ರೀಚ್ ಮಾಡ್ತಾರೆ, ಆರಾಧನೆ ಮಾಡ್ತಾರೆ, ಎಲ್ಲವನ್ನ ಮಾಡ್ತಾರೆ. ಅದು ಸ್ವಭಾವಗಳು ಸತ್ತಿರೋದು. ದೇವರಾತ್ಮನು ನನ್ನನ್ನು ಉಪಯೋಗಿಸಬೇಕು. ಎಷ್ಟು ಕೈಗಳಿ ಅಂತ ಹೇಳ್ತಾರೆ, ನನ್ನನ್ನು ಪವಿತ್ರಾತ್ಮ ದೇವರು ಉಪಯೋಗಿಸಬೇಕು, ನನ್ನನ್ನು ದೇವರು ಉಪಯೋಗಿಸಬೇಕು. ಒಬ್ಬ ವ್ಯಕ್ತಿಯನ್ನ ದೇವರು ಉಪಯೋಗಿಸಬೇಕು ಅಂತ ಹೇಳಿದ್ರೆ ಅವನು ಎಂತವನಾಗಿದ್ರು ಚಿಂತೆಯನ್ನು ದೇವರು ಉಪಯೋಗಿಸ್ತಾನೆ. ಎಂತವನಾಗಿದ್ರು ದೇವರನ್ನು ಆತನನ್ನ ಉಪಯೋಗಿಸ್ತಾನೆ. ಆದ್ರೆ ಒಬ್ಬನ ವಿಷಯದಲ್ಲಿ ದೇವರು ಸಾಕ್ಷಿ ಹೇಳ್ಬೇಕಂದ್ರೆ ಎಲ್ಲರ ವಿಷಯದಲ್ಲಿ ದೇವರು ಸಾಕ್ಷಿ ಹೇಳಲ್ಲ. ಅರ್ಥ ಎಷ್ಟೊಂದು ಬಯಸ್ತೀರ ದೇವರ ವಿಷಯದಲ್ಲಿ ಸಾಕ್ಷಿ ಹೇಳ.
ಯೇಸು ಸ್ವಾಮಿ ದೀಕ್ಷಾಸನ ತಗೊಳ್ಳುವಾಗ ಪರಲೋಕದಿಂದ ಒಂದು ಧ್ವನಿ ಬರ್ತದೆ, ಈತನು ನನ್ನ ಪ್ರಿಯನಾಗಿರೋ ಮಗನು, ಈತನನ್ನು ನಾನು. ದೇವರು ನನ್ನನ್ನ ಮೆಚ್ಚಬೇಕಂತ ಹೇಳ್ತದೆ. ದೇವರು ನನ್ನನ್ನು ಮೆಚ್ಚಬೇಕಂತ ಹೇಳಿದ್ರೆ ನನ್ನ ಆಂತರ್ಯದಲ್ಲಿ ಪವಿತ್ರಾತ್ಮನ ಚಲನೆ ಬಹಳ ಮುಖ್ಯ. 2ನೇ ಅಧ್ಯಾಯದ ತಿರುಗಿನ ವಚನವನ್ನು ಓದೋಣ. 12ನೇ ವಚನ ತಿರುಗಿ ನಾವು ಪ್ರಾರಂಭ ಮಾಡ್ತೇವೆ. ನಾವು ಪ್ರಾಪಂಚಿಕ ಆತ್ಮವನ್ನ ಹೊಂದದೆ, ಲೋಭ, ಆಸೆ, ಆಕಾಂಕ್ಷೆಗಳನ್ನ ಹೊಂದದೆ. ಪ್ರಾಪಂಚಿಕ ಆತ್ಮ ಅಂತ ಹೇಳಿದ್ರೆ ಕಣ್ಣಿನ ಆಸೆ, ಶರೀರದ ಆಸೆ, ಬದುಕು ಬಾಳಿನ ಡಂಬ ಅಂತ ದೇವರ ವಾಕ್ಯ ಇರ್ತದೆ. ಪ್ರಾಪಂಚದಲ್ಲಿ ಸಿಗುವಂತ ಪ್ರಾಪಂಚಿಕ ಆತ್ಮ ಅಂತ ಹೇಳಿ ಕರೀತದೆ. ಪ್ರಾಪಂಚಿಕ ಆಸೆಗಳಷ್ಟೇ ಹೇಳಲ್ಲ, ಪ್ರಾಪಂಚಿಕ ಆತ್ಮ ನಮ್ಮ ಒಳಗಡೆ ನೋಡ್ರಿ. ಆತ್ಮಗಳು ಮಾತಾಡ್ತವೆ, ಆತ್ಮಗಳು ಮಾತಾಡ್ತವೆ. ದ್ವೇಷ ಅನ್ನುವಂಥದ್ದು ಒಂದು ಆತ್ಮ ಮಾತಾಡ್ತದೆ, ಸಿಟ್ಟು ಅನ್ನುವಂಥದ್ದು ಒಂದು ಆತ್ಮ ಮಾತಾಡ್ತದೆ, ಜಗಳ ಅನ್ನುವಂಥದ್ದು ಒಂದು ಆತ್ಮ ನಿಮ್ಮ ಒಳಗಿಂದ ಮಾತಾಡ್ತದೆ, ನಿಂದಿಸುವಂಥದ್ದು, ತೀರ್ಪು ಮಾಡುವಂಥದ್ದು ಒಂದು ಆತ್ಮ ಮಾತಾಡ್ತದೆ. ಹಾಗಾದ್ರೆ ಇವುಗಳಿಂದ ನಾನು ಚಲಿಸಲ್ಪಡ್ಬೇಕ ಅಥವಾ ದೇವರ ಆತ್ಮನಿಂದ ನಾನು ಚಲಿಸಲ್ಪಡ್ಬೇಕ? ಯಾವಾಗ ದೇವರ ಆತ್ಮನಿಂದ ಚಲಿಸಲ್ಪಡ್ಲಿಕ್ಕೆ ಪ್ರಾರಂಭಿಸ್ತೇವಲ್ರಿ, ಬಹಳ ಕಟ್ಟುಗಳು ನಮ್ಮ ಮೇಲಿನಿಂದ ಮುರಿಯಲ್ಪಡ್ತವೆ. ಪ್ರಾಪಂಚಿಕ ಆತ್ಮವನ್ನ ಹೊಂದದೆ ದೇವರು ನಮಗೆ ದಯಪಾಲಿಸಿರುವ ಕೃಪಾವರಗಳನ್ನು ತಿಳಿದುಕೊಳ್ಳಲು ದೇವರಿಂದ ಬಂದ ಆತ್ಮನ ಹೊಂದಿದೆ. ಇವುಗಳನ್ನು ಮನುಷ್ಯ ಜ್ಞಾನವು ಕಲ್ಪಿಸಿದ ಮಾತುಗಳಿಂದ ಹೇಳದೆ, ದೇವರ ಆತ್ಮನೆ ಕಲಿಸಿಕೊಟ್ಟ ಮಾತುಗಳಿಂದ ಹೇಳಿ ಆತ್ಮ ಸಂಬಂಧವಾದವುಗಳು ಆತ್ಮನಿಗೆ ಯುಕ್ತವಾದ ರೀತಿಯಲ್ಲಿ ವಿವರಿಸುತ್ತೇವೆ. ಕೆಳಗಡೆ ವಚನ ಮತ್ತೆ ಓದೋಣ. 14ನೇ, ಪ್ರಾಕೃತಿಕ ಮನುಷ್ಯನು ದೇವರಾತ್ಮನ ವಿಷಯಗಳನ್ನ ಬೇಡವೆನ್ನುತ್ತಾನೆ, ಅವು ಅವನಿಗೆ ಹುಚ್ಚು ಮಾತಾಗಿ ತೋರುತ್ತವೆ. ಮೊದಲನೇದಾಗಿದೆ ಆಸಕ್ತಿ. ಏನಿರ್ಬೇಕಂತೆ ನನಗೆ ದೇವರ ವಿಷಯದಲ್ಲಿ? ನೋಡ್ರಿ, ಪ್ರಾಪಂಚಿಕ ಆತ್ಮ ದೇವರಾತ್ಮನ ವಿಷಯಗಳನ್ನ ಬೇಡ ಅಂತಾನಂತೆ. ಪ್ರಾರ್ಥನೆ ಮಾಡುವುದು ಬೇಡ, ಆರಾಧನೆ ಮಾಡುವುದು ಬೇಡ, ದೇವರ ಜೊತೆಗೆ ಸಮಯ ಕಳೆಯುವುದು ಬೇಡ. ನಿಜವಾಗ್ಲೂ ನಿನಗೆ ದೇವರು ಬೇಕು ಅಂತ ಹೇಳಿದ್ರೆ ಈ ಸಂಗತಿಗಳನ್ನ ನೀ ಏನ್ ಮಾಡ್ತೀಯ? ಮುರಿಲಿಕ್ಕೆ ಪ್ರಾರಂಭಿಸ. ಆಸಕ್ತಿ ದೇವರ ವಿಷಯ. ನನಗೆ ದೇವರು ಬೇಕೆಂಬ ಆಸಕ್ತಿ ಇದ್ರೆ, ನನಗೆ ದೇವರು ಬೇಕಪ್ಪ ಅಂದಾಗ ಮಾತ್ರವೇ ನೀನು ದೇವರ ಆತ್ಮನಿಂದ ಚಲಿಸಲಿಕ್ಕೆ ಸಾಧ್ಯ ಆಗಿದೆ. ಒಬ್ಬ ವ್ಯಕ್ತಿ ಒಂದು ಗುರಿಯನ್ನ ಮುಟ್ಟಬೇಕು ಅಂತ ನಿರ್ಧಾರ ಮಾಡಿದ್ರೆ ಆ ಗುರಿಯ ಮಧ್ಯದಲ್ಲಿ ಬರುವ ಅಡೆತಡೆಗಳನ್ನು ಜಯಿಸ್ತಾನೆ. ಆ ಗುರಿಯ ಬಗ್ಗೆ ಅವನಿಗೆ ಅಲಕ್ಷ್ಯ ಭಾವನೆ, ಅಸಡ್ಡೆ ಭಾವನೆ ಇದ್ರೆ ಬರುವ ಅಡೆತಡೆಗಳು ಮಾರ್ಗ ತಪ್ಪಿಸ್ತವೆ. ನಾನು ಕಳೆದ ದಿನಗಳಲ್ಲಿ ಹೋದ್ವಾರ ಹೇಳೋದು ಏನಂತ ಹೇಳಿದ್ರೆ, ಒಬ್ಬನು ಗಟ್ಟಿಯಾಗಿ ಇಲ್ಲ ಅಂತ ಹೇಳಿದ್ರೆ ಪರಿಸ್ಥಿತಿಗಳನ್ನು ಕಿತ್ಕೊಂಡೋಗಿ ಬೇರೆ ಕಡೆಗೆ ಹಾಕ್ಬಿಡ್ತವೆ. ಆದ್ರೆ ಒಬ್ಬ ವ್ಯಕ್ತಿಯ ಪರಿಸ್ಥಿತಿನ ಜಯಿಸ್ಬೇಕಂತಂದ್ರೆ ಅವನು ಸಾಧಿಸಬೇಕಾದ ಕಾರ್ಯಗಳನ್ನು ಸಾಧಿಸ್ಲಿಕ್ಕೆ ಸಾಧ್ಯ. ನಿನ್ನ ಒಳಗಿನಿಂದ ನಿನಗೆ ದೇವರು ಬೇಕಂತ ಹೇಳಿದ್ರೆ ದೇವರಿಂದ ದೂರ ಒಯ್ಯುವಂತ ಬಹಳ ಪರಿಸ್ಥಿತಿಗಳು ಬರ್ತವೆ, ಬಹಳ ವಿಷಯಗಳು ಬರ್ತವೆ. ವಾಕ್ಯದಿಂದ ನಿನ್ ಕಿತ್ತಾಕ್ಬೇಕು, ನಿನ್ನ ದೇವರ ಪ್ರಸನ್ನತೆಯಿಂದ ಕಿತ್ತಾಕ್ಬೇಕು, ದೇವರೊಂದಿಗಿರುವಂತ ನಂಟಿನಿಂದ ಕಿತ್ತಾಕ್ಬೇಕು. ಅದಕ್ಕೆ ಪೌಲನು ಹೇಳಿದ, ಅನ್ನ ಇಲ್ಲದಿರುವುದು, ವಸ್ತ್ರ ಇಲ್ಲದಿರುವುದು, ಖಡ್ಗವೋ ಗಂಡಾಂತರವೋ ಪರಿಸ್ಥಿತಿಗಳು ಬರ್ತವೆ. ನಿನ್ನ ಅಂತರಾತ್ಮದಲ್ಲಿ ನಿಜವಾಗ್ಲೂ ನನಗೆ ದೇವರೇ ಬೇಕು, ದೇವರನ್ನೇ ಸಾಧಿಸ್ಬೇಕು, ನನಗೆ ಪರಲೋಕನೇ ಬೇಕು, ಪರಲೋಕ ರಾಜ್ಯ ಬೇಕಂತ ನೀನು ನಿಶ್ಚಯಿಸಲ್ಪಟ್ಟಿದ್ಯಾಗಿದ್ರೆ ನಿನ್ನ ಒಳಗಿನ ಸ್ವಭಾವಗಳು ಅಡೆತಡೆ ಮಾಡುವುದಾಗಿದ್ರೆ ಸ್ವಭಾವಗಳನ್ನ ಮುರಿತೀಯ, ದೇವರ ಆತ್ಮನನ್ನ. ಬಹಳ ಜನರು ಸ್ವಭಾವಗಳಿಗಾಗಿ ವಾಕ್ಯವನ್ನು ಮುರಿತಾರೆ. ಆದ್ರೆ ಯಾರಿಗೆ ದೇವರ ರಾಜ್ಯ ಬೇಕು, ದೇವರು ಬೇಕಂತ ಬಯಕೆ ಇದೆ, ಹಂಬಲಿಕೆ ಇದೆಯೋ ಅವರು ಸ್ವಭಾವಗಳನ್ನು ಮುರಿತಾರೆ ವಾಕ್ಯಕ್ಕೋಸ್ಕರ. ಒಂದು ಕೆನ್ನೆ ಕೊಡಿದ್ರೆ ಇನ್ನೊಂದು ಕೆನ್ನೆ ಕೊಡು ಅಂತ ಹೇಳಿದ್ರು. ಅದ್ರ ಅರ್ಥ ಕೊಡ್ಬೇಕಂತಲ್ರಿ, ಕ್ಷಮಿಸ್ಬೇಕಂತ. ಸಿಟ್ಟನ್ನ ನಾನು ಆಚರಿಸುವುದು ಎಷ್ಟು ದೊಡ್ಡದು, ಕ್ಷಮೆಯನ್ನು ಆಚರಿಸುವುದು ಎಷ್ಟು ದೊಡ್ಡದು ಅನ್ನೋದು ನಿರ್ಧಾರ ಮಾಡೋದು ನಿನ್ನ ಸ್ವಭಾವ, ನಿನ್ನ ಗುಣ. ಯಾವಾಗ ಗುಣಗಳನ್ನ ದೇವರು ನೋಡ್ರೆ, ಬಲೆ ನಂಬಿಗಸ್ತನಾದ ಒಳ್ಳೆ ಆಳು ನಿನ್ನ ಧನಿಯ ಸೌಭಾಗ್ಯದಲ್ಲಿ ಸೇರಿ ಮತ್ತಾನು ಬರೆದ ಸುವಾರ್ತೆಯಲ್ಲಿ ದೇವರು ಹೇಳ್ತಾರೆ. ಅಲ್ಲೂ ನಾನು ಹಾಕೊಂಡಿರೋ ಡ್ರೆಸ್ ನೋಡಿ ಹೇಳಿದ್ನ ದೇವರು, ಬಲೆ ನಂಬಿಗಸ್ತನಾದ ಒಳ್ಳೆ ಆಳು ನೀನು ನಿನ್ನ ಧನಿಯ ಸೌಭಾಗ್ಯದಲ್ಲಿ. ಈತನು ನನ್ನ ಮಗನ, ಈತನನ್ನು ಮೆಚ್ಚಿದೆ. ಯೋಬನನ್ನ ಕಂಡು ನನ್ನ ದಾಸನಾದ ಯೋಬನನ್ನ ನೋಡಿದೀಯಾ? ದೇವರು ಪರಲೋಕದಿಂದ ಮೆಚ್ಚುಗೆ ಕಳಿಸುವಾಗ ನನ್ನ ಬಣ್ಣ ನೋಡಿ, ನನ್ನ ಅಂದ ಚಂದ ನೋಡಿ, ನನ್ನ ಮಗ 5 ಬಳ್ಳಿಗೆ 10 ಬಳ್ಳಿಗೆ ಉಂಗುರ ಹಾಕೊಂಡಿದ್ದಾನೆ, ನೋಡ್ಲಿಕ್ಕೆ ಬಹಳ ಚೆನ್ನಾಗಿದ್ದಾನೆ, ದಷ್ಟಪುಷ್ಟವಾಗಿದ್ದಾನೆ, ಅದಕ್ಕೆ ಇವನನ್ನು ಮೆಚ್ಚಿದ್ದೇನೆ ಅಂತ ಹೇಳಿದ್ನ. ಹಾಗಾದ್ರೆ ದೇವರು ಮೆಚ್ಚುವುದು ಯಾರನ್ನ? ನಿನ್ನ ದೇವರು ಈಗ ಹೇಳಿದ ಏನಂತ ಹೇಳಿದ? ನನ್ನ ದಾಸನಾದ ಯೋಬನನ್ನ ನೋಡಿದ್ಯಾ ಅಂತ ಹೇಳಿದ. ಯೋಬನನ್ನ ನೋಡಿದ ಅಂದ್ರೆ ಯೋಬನ ಯಾರು? ಯೋಬನು ಅಂದ್ರೆ ಯಾರು? ಉಳುವಪ್ಪ ಅಂದ್ರೆ ಯಾರು? ಶಾಣರು ಅಂದ್ರೆ ಯಾರು? ತಂಗಿ ಅಂದ್ರೆ ಕುತ್ಕೊಂಡಿದ್ದಾರೆ ಅಂದ್ರೆ ಯಾರಮ್ಮ? ನನ್ನ ಈ ಶರೀರನ
ನನ್ನ ಕಣ್ಣು ಮೂಗು ಬಾಯಿ ಇದ ಪ್ರಭು ಅಂತಂದ್ರೆ ಇವನ ಇವನ್ ಒಳಗಿರುವ ಸ್ವಭಾವ ಅಂತರ ಆತ್ಮ ಅನ್ಕೊಂಡು ಹೇಳ್ತಾನೆ, ಆ ಆತ್ಮವನ್ನ ನೋಡು, ನನ್ನ ಮಗನನ್ನ ನೋಡು, ಅವನು ನನಗೆ ಯೋಗ್ಯನಾಗಿದ್ದಾಗ ಮೆಚ್ಚಿದ್ರೆ. ಸುಮ್ಮನೆ ಸಭೆಗೆ ಬಂದು ಹೋಗಿ ಹಲ್ಲೆಲೂಯ. ಎಲ್ಲಿ ಹೋಗ್ತೀಪ? ಸಭೆಗೆ ಹೋಗ್ತೇನ್ರಿ. ಎಲ್ಲಿ ಹೋಗ್ತೀಪ? ಸಭೆಗೆ ಹೋಗ್ತೇನ್ರಿ. ಯಾರನ್ನ ಕೇಳಿದ್ರು ಎಲ್ಲಿ ಹೊಂಟನ್ರಿ? ಸಭೆಗೆ ಹೋಗ್ತಾನೆ. ಬೈಬಲ್ ಕೈ ಹೇಳ್ಕೊಂಡು ಚರ್ಚಿಗೆ ಹೊಂಟೇನ್ರಿ. ಅವಾಗ ಅವ್ರ ಮನೆಗೆ ಹೋಗಿ ಕೇಳಿ ಏನ್ ಮಾಡ್ತೀವಿ ಅನ್ನ ಹೇಳ್ತಾರೆ. ದಿವಸ ಸಂಡೇ ಚರ್ಚಿಗೆ ಹೋಗ್ತಾನ ಬರ್ತಾರೆ, ಚರ್ಚಿಗೆ ಹೋಗ್ತಾನೆ. ಅವ್ನ ಬಾಯಿಗೆ ಒಂದರ ಮಾತು ಕೇಳಿದ್ರಿ ಫಸ್ಟ್ ಏನ್ ಮಾಡ್ತೀರ? ಏನ್ ಮಾಡ್ತೀರ? ನಾನು ಬಾಳ ಮನೆಗೆ ಹೋದಾಗ ಕೇಳಿದ್ದೀನಿ, ಬಾಳ ಮನೆಗಳಿಗೆ ಹೋಗಿ ಕೇಳಿದ್ದೀನಿ. ನಿನ್ನ ಸಾಕ್ಷಿಯು ನೀನು ಬರುವುದು ಹೋಗುವುದಲ್ರಿ, ನಿನ್ನ ಸಾಕ್ಷಿಯು ನೀನು ಇರುವುದು ನೀನು ಮಾಡುವುದಾಗಿರ್ತದೆ. ವಚನ ಓದೋಣ. 8ನೇ ಅಧ್ಯಾಯ, ಯೆಹೋವನ ಪತ್ರಿಕೆ 8ನೇ ಅಧ್ಯಾಯ. ನನ್ನ ಸಾಕ್ಷಿಯು ಅನೇ ನಂಬಿಗಸ್ತನಾದ ಒಳ್ಳೆಯ ಆಳು ನೀನು, ನಿನ್ನ ದನಿಯ ಸೌಭಾಗ್ಯದಲ್ಲಿ ಸೇರಿಸಿ. ನಮ್ಮ ಇವತ್ತು ದೇವರ ಮೆಚ್ಚಬೇಕು. ವಚನಗಳನ್ನ ತೆಗೆದು ಈಗ 10 ನಿಮಿಷದಲ್ಲಿ ನಾನು ಮುಗಿಸ್ಲಿಕ್ಕಿರ್ತೇನೆ. ವಚನ ಓದಿಕೊಂಡು 29ನೇ ವಚನ. ಯಾಕಂದ್ರೆ ದೇವರು ತನ್ನ ಮಗನಿಗೆ ಅನೇಕ ಮಂದಿ ಸಹೋದರರಿದ್ದು ಅವರಲ್ಲಿ ಆತನೇ ಹಿರಿಯನಾಗಿರಬೇಕೆಂದು ಉದ್ದೇಶಿಸಿ ತಾನು ಯಾರನ್ನು ತನ್ನವರೆಂದು ಮೊದಲೇ ತಿಳಿದುಕೊಂಡನೋ ಅವರನ್ನು ತನ್ನ ಮಗನ ಸ್ವರೂಪವುಳ್ಳವರಾಗುವುದಕ್ಕಾಗಿ ಮೊದಲೇ. ಯಾರ ಸ್ವರೂಪದಲ್ಲಿ ಬರ್ಬೇಕಂತೆ? ಮಗನ ಸ್ವರೂಪ ಅಥವಾ ನನ್ನ ಕರ್ತನ ಸ್ವರೂಪ, ತನ್ನ ಮಗನ ಸ್ವರೂಪದಲ್ಲಿ ಬರ್ಬೇಕಂತ ಮೊದಲೇ ಅವರನ್ನ ನೇಮಿಸಿದನು ಅಂತ ದೇವರ ವಾಕ್ಯ ಹೇಳ್ತಿದ್ದೇನೆ. ದೇವರು ತನ್ನ ಮಗನ ಸ್ವರೂಪದಲ್ಲಿ ಬರ್ಬೇಕು ಅಂತ ನಮ್ಮನ್ನ ನೇಮಿಸಿದ ಮೇಲ್ಗಡೆ ಮಗನ ಸ್ವರೂಪ ಹೆಂಗಿದೆ ಅಂತಂದ್ರೆ ದೇವ್ರ ವಾಕ್ಯ ಹೇಳ್ತೈತೆ, ಅವನಿಗೂ ಕಣ್ಣು ಮೂಗು ಬಾಯಿ ಎಲ್ಲ ಅವನು ನಮಗೆ ಇದ್ದಾನೆ. ದೇವರು ಯೇಸು ಸ್ವಾಮಿ ನಮಗೆ ಇದ್ದಾನೆ. ಮಗನ ಸ್ವರೂಪ ಅಂತ ಹೇಳಿದ್ರೆ ಅವನ ಸ್ವರೂಪಕ್ಕಂದ್ರೆ ಏನ್ರಿ ಅರ್ಥ? ದೇವರ ಮಗನ ಸ್ವರೂಪ ಅಂದ್ರೆ ಏನಮ್ಮ? ಯೇಸು ಸ್ವಾಮಿ ಹೆಂಗಾಗೋದು? ಅಲ್ಲವಯ್ಯ, ಹೌದಾ? ತನ್ನ ಮಗನ ಸ್ವರೂಪದಲ್ಲಿ ಬರ್ಬೇಕಂತ ಅವ್ರು ಮೊದಲೇ ನೇಮಿಸಿದ್ರು ಅಂತ ಹೇಳ್ತಾರೆ. ಪಾಪಾಧೀನ ಸ್ವರೂಪ ಅಲ್ರಿ, ದೇವರಿಗೆ ಅಧೀನವಾದ ಸ್ವರೂಪ. ಯೇಸು ಸ್ವಾಮಿ ಅಂತ ನಾವು ಯಾರನ್ನ ಗುರುತಿಸ್ತೇವೆ ಅಂದ್ರೆ ಕ್ಷಮೆ, ಪ್ರೀತಿ, ಕರುಣೆ, ಕನಿಕರ, ದಯೆ, ಆ ಬಲ, ಶಕ್ತಿ, ಸಾಮರ್ಥ್ಯ, ಮಹಿಮೆಯನ್ನ ಗುರುತಿಸ್ತೇವೆ. ಇವತ್ತು ನನ್ನನ್ನ ಗುರುತಿಸುವಾಗ ಏನನ್ನ ಗುರುತಿಸ್ಬೇಕಂದ್ರೆ ಕ್ಷಮೆ, ಪ್ರೀತಿ, ಕರುಣೆನ ಗುರುತಿಸ್ಬೇಕು. ನನ್ನನ್ನ ದೇವರು ಯಾರ ಸ್ವರೂಪದಲ್ಲಿ ಬಾ ಅಂತ ಹೇಳಿದ ಅಂತ ಹೇಳಿದ್ರೆ ಮಗನ ಸ್ವರೂಪ. ನನ್ನ ಶರೀರಕ್ಕಲ್ರಿ ಹೇಳ್ತಾ ಇರೋದು, ದೇವರನ್ನ ಅಂತರ್ಯವಾಗಿರುವಂತ ಗುಣಗಳಿಗೆ, ಸ್ವಭಾವಗಳಿಗೆ ಹೇಳ್ತಾನೆ, ನೀನು ಕ್ರಿಸ್ತನ ಸ್ವರೂಪಕ್ಕೆ ಬಾ. ಯಾವಾಗ ನಾವು ಆ ಸ್ವರೂಪಕ್ಕೆ ಬರ್ಲಿಕ್ಕೆ ಪ್ರಾರಂಭಿಸ್ತೇವಲ್ರೆ ಆವಾಗ ದೇವರು ನಮ್ಮನ್ನು ಉಪಯೋಗಿಸ್ಲಿಕ್ಕೆ ಪ್ರಾರಂಭಿಸ್ತಾರೆ. ಅವಾಗ ದೇವರು ನಮ್ಮನ್ನು ಮೆಚ್ಚಲಿಕ್ಕೆ ಪ್ರಾರಂಭಿಸ್ತಾರೆ. ಅವಾಗ ದೇವರು ನಮ್ಮನ್ನು ಹೊಗಳಲಿಕ್ಕೆ ಪ್ರಾರಂಭಿಸ್ತಾರೆ. ದೇವ್ರ ವಾಕ್ಯ ಹೇಳ್ತದೆ, ಯಾರನ್ನ ದೇವರು ಹೊಗಳ್ತಾನೋ ಅವನೇ ಧನ್ಯನು. ದೇವರು ನಮ್ಮನ್ನ ಹೊಗಳಬೇಕ್ರಿ. ಹಲ್ಲೆಲೂಯಾ. ದೇವರು ನಮ್ಮನ್ನು ಮೆಚ್ಚಬೇಕು. ಅನೇಕ ಸಾಕ್ಷಿಗಳು ಉಂಟಾಗುವುದು ನಿಮ್ಮ ಆತ್ಮದಿಂದ. ಆತ್ಮ, ಹಲ್ಲೆಲೂಯಾ, ನಮ್ಮ ಮನಸ್ಸಾಕ್ಷಿ, ನಮ್ಮ ಆತ್ಮಸಾಕ್ಷಿ ವಾಕ್ಯಕ್ಕೆ ನಮ್ಮನ್ನ ನಡೆಸಬೇಕು. ಹಲ್ಲೆಲೂಯಾ. 20 ವರ್ಷ ಚರ್ಚಿಗೆ ಬಂದ್ರೆ ನಾವು ಪರಲೋಕಕ್ಕೆ ಹೋಗಂಗಿಲ್ಲ. ನಾನು ಚರ್ಚೆಯಾಗ ಹುಟ್ಟಿದ್ರು ಸ್ವರ್ಗಕ್ಕೆ ಹೋಗಂಗಿಲ್ಲ. ನಾನು ದೇವರಲ್ಲಿ ಹುಟ್ಟದೇ ಇದ್ರೆ ನಾನು ಎಲ್ಲಿಗೂ ಸೇರಲ್ಲ. ನಾನು ದೇವರಲ್ಲಿ ಹುಟ್ಟಬೇಕು. ನಾನು ಹಳೆಯದೆಲ್ಲ ಹೋಗ್ಲಿಕ್ಕೆ ಪ್ರಾರಂಭಿಸಬೇಕು. ಬೈಬಲ್ ಹೇಳ್ತದೆ, ಹಲ್ಲೆಲೂಯಾ, ಯಾರನ್ನ ದೇವರು ಮೆಚ್ಚುತ್ತಾನೋ, ಯಾರನ್ನ ದೇವರು ಏನ್ ಮಾಡ್ತಾನೆ, ಗೌರವಿಸ್ತಾನೋ, ಎಷ್ಟೋ ಧನ್ಯನಾಗಿರ್ತಾನೆ. ನಮ್ಮ ಜೀವನದಲ್ಲಿ ಆ ಧನ್ಯತೆ ಬರ್ಬೇಕಂತಂದ್ರೆ ನಾವು ಎಡಕ್ಕಾದ್ರೂ ಬಳಕ್ಕಾದ್ರೂ ತಿಳಿಕೊಳ್ಳದೆ ತಾಳ್ಮೆ ಕ್ಷಮೆಗಳಿಂದ ಕೂಡಿದವರಾಗಿ ನಾವು ದೇವರಿಗೆ ಮೀಸಲಾಗ್ಲಿಕ್ಕೆ ಪ್ರಾರಂಭಿಸಬೇಕು. ಒಂದು ಸಾರಿ ನಾನು ದೇವರಿಗೆ ಮೆಚ್ಚುಗೆ ಆದಾಗ ಒಂದು ಮಾತು ನಿಮ್ಗೆ ನಾನು ಹೇಳಿಕ್ಕೆ ಇಷ್ಟಪಡ್ತೀನಿ. ಓಕೆ ಆಯ್ತಪ್ಪ, ನಾನು ದೇವರಿಗೆ ಅಧೀನನಾಗಿದೆ, ದೇವರು ನನ್ನ ಮಾರ್ಗದರ್ಶಿಸ್ತಾರೆ ಅಂತ ಅಂದ್ಕೊಡೋದು. ಆ ಮನುಷ್ಯನನ್ನು ಒಬ್ಬ ತಂದೆ ತನ್ನ ಮಗಳನ್ನ ಪ್ರೀತಿ ಮಾಡಿದ್ರೆ, ತನ್ನ ಮಗುವನ್ನ ಪ್ರೀತಿ ಮಾಡಿದ್ರೆ ಆ ಮಗುವನ್ನ ಮೊದಲು ಹೆಗಲ ಮೇಲೆ ಹೊತ್ತು ನಡೆಸ್ತಾನೆ, ಬಹಳವಾಗಿ ಪ್ರೀತಿ ಮಾಡ್ತಾನೆ. ಬೇರೆ ಮಕ್ಕಳನ್ನ ನೋಡ್ತಾನೆ, ಹೊರಗಡೆ ಆಟ ಆಡ್ತಿರ್ತಾರೆ ಮಗು, ಆಗ ಬೇರೆ ಬೇರೆ ಮಕ್ಕಳನ್ನ ನೋಡ್ತಾರೆ, ಚೆನ್ನಾಗಿ ಡ್ರೆಸ್ ಹಾಕೊಂಡಿರಂತ ಮಕ್ಕಳು ಕಾಣ್ತಾರೆ, ತುಂಬಾ
ಸೂಪರ್ ಆಗಿರುವಂತ ಬಹಳ ಒಂದು ಆಟಿಕೆ ಸಾಮಾನು ಇಟ್ಕೊಂಡಿರ್ಬೋದು, ಒಳ್ಳೆ ರೀತಿ ಫಾಸ್ಟ್ ಸೂಪರ್ ಆಗಿರುವಂತ ಮಕ್ಕಳು, ಬಹಳ ಚೆನ್ನಾಗಿರುವಂತ ಮಕ್ಕಳು, ಒಳ್ಳೆ ಉಡುಪನ್ನು ಉಟ್ಕೊಂಡಿದ್ದಾರೆ ಅಂತ ಮಕ್ಕಳನ್ನ ನೋಡುವಾಗ, ತನ್ನ ಮಗಳನ್ನು ಅವ್ರ ಜೊತೆಗೆ ನೋಡುವಾಗ ಆ ತಂದೆ ಏನ್ ಬಯಸ್ತಾನ ಅಂತ ಹೇಳಿದ್ರೆ, ಹಲ್ಲೆಲೂಯಾ, ಹೋಗಿ ಅಂತದನ್ನೇ ತರಬೇಕು ಅನ್ನಂಗಿಲ್ಲ, ಅದಕ್ಕಿಂತ ಚೆನ್ನಾಗಿರೋದನ್ನ ತಗೊಂಡ್ಬರ್ಬೇಕಂತ ವಿಚಾರ ಮಾಡ್ತಾರೆ. ಒಪ್ಕೊಳ್ತೀರಾ ಈ ಮಾತನ್ನ? ಒಪ್ಕೊಳ್ತೀರಾ ಈ ಮಾತನ್ನ? ನನ್ನ ಮಗಳು ಅಥವಾ ನನ್ನ ಮಗು, ನನ್ನ ಮಗನು ಎತ್ತು ಕಾಣ್ಬೇಕು. ಬಹಳ ಜನ ಮಕ್ಕಳು ಸ್ಟೇಜ್ ಮೇಲೆ ಡ್ಯಾನ್ಸ್ ಮಾಡ್ತಾ ಇರ್ತಾರೆ ಸ್ಕೂಲಲ್ಲಿ, ತಂದೆ ತಾಯಿ ಕೆಳಗಡೆ ಕೂತ್ಕೊಂಡಿರ್ತಾರೆ, ಅವ್ರ ಕಣ್ಣುಗಳು ಯಾರ ಮೇಲೆ ಇರ್ತದೆ? ಯಾವ ಮಕ್ಕಳು ನೋಡ್ತಿರ್ತಾರೆ? ಹೆಚ್ಚಾಗಿ ಯಾರ ಮಕ್ಕಳು ನೋಡ್ತಿರ್ತಾರೆ? ನನ್ನ ಮಗಳು ಹೆಂಗ್ ಡ್ಯಾನ್ಸ್ ಮಾಡ್ತಾರೆ, ನನ್ನ ಮಗ ಎಷ್ಟು ಚಂದ ನಿಂತ್ಕೊಂಡಿದ್ದಾನೆ. ಡ್ಯಾನ್ಸ್ ಮುಗಿದ್ಮೇಲೆ ಓಡಿ ಬಂದು ಆ ತಂದೆ ಯಾರನ್ನ ಮುದ್ದಾಡ್ತಾರೆ ಗೊತ್ತಾ? ನನ್ನ ಮಗ ಅಂತಂದ್ರೆ ಅಪ್ಲಿ. ಇವತ್ತು ದೇವರಿಗೆ ನಾನು ಮೀಸಲಾಗಿದ್ದು ಮೆಚ್ಚುಗೆಯಾದ ನನ್ನ ಮಗನು ಅಂತ ಹೇಳಿದ ಮೇಲ್ಗಡೆಯಿಂದ ಸಾವಿರಾರು ಮಕ್ಕಳ ಮಧ್ಯದಲ್ಲಿ, ಭೇದ ಭಾವ ಇಲ್ಲಮ್ಮ ತಂದೆ ತಾಯಿಗಳಿಗೆ ನಾನು ಹೇಳ್ತಾ ಇರೋದು, ಎಲ್ಲರನ್ನೂ ಪ್ರೀತಿ ಮಾಡ್ತಾರೋ, ಸಾವಿರಾರು ಮಕ್ಕಳ ಮಧ್ಯದಲ್ಲಿ ದೇವರ ಮುದ್ದು ಯಾರ ಮೇಲೆ ಬರ್ತದಂತೆ ಗೊತ್ತಾ? ನನ್ನ ಮಕ್ಕಳು. ಯಾಕೆ ಗೊತ್ತಾ? ಅವರ ಹಾಗೆ ಯೇಸು ಸ್ವಾಮಿ ಹೇಳ್ತಾನೆ, ನಾನು ಯಾರನ್ನು ಯಾರನ್ನ ದೇವ್ರು ಯಾರನ್ನ ಗೌರವಿಸ್ತಾನೆ ಗೊತ್ತಾ? ಯಾರು ಆತನ ವಾಕ್ಯವನ್ನು ಗೌರವಿಸ್ತಾರೆ. ಇವತ್ತು ನಾನು ಹೇಳ್ಬೇಕು, ಹಲ್ಲೆಲೂಯಾ, ಆ ವಚನವನ್ನ ಸ್ವಲ್ಪ ಓದಿಕೊಡಂದ್ರೆ, ರೋಮಾಪುರ ಬರೆದ ಪತ್ರಿಕೆ. ದಯವಿಟ್ಟು ಈ ಅಂತ್ಯದ ದಿನಗಳಲ್ಲಿ ಬಹಳ ಆತ್ಮಗಳು ಭೂಮಿ ಮೇಲೆ ಬರ್ತಾ ಇದೆ ಪ್ರಿಯರೇ. ಬಹಳ ಜನರು ಬಹಳ ಆತ್ಮಗಳಿಂದ ಚಲಿಸಲ್ಪಡ್ತಾ ಇದ್ದಾರೆ. ಸುಮ್ಮನೆ ಬಂದು ಹೋಗುವಂತ ನಾನು ಮುಂದಿನ ದಿನಗಳಲ್ಲಿ ಕೆಲವು ಆತ್ಮಗಳ ಬಗ್ಗೆ ನಿಮ್ ಸಂಗಡಿ ನಾನು ಮಾತಾಡ್ತಾನೆ. ಅಸಡ್ಡೆಯ ಆತ್ಮ, ಸೋಮಾರಿತನದ ಆತ್ಮ, ನಿರ್ಲಕ್ಷ್ಯ ಭಾವನೆಯನ್ನು ತೋರಿಸುವಂತ ಆತ್ಮ, ಇವುಗಳಿಂದ ಹೊರಗಡೆ ಬರೋ ಜ್ಞಾನೋಕ್ತಿ ಪುಸ್ತಕಗಳಲ್ಲಿ ಇವುಗಳ ಬಗ್ಗೆ ಬರೆಯಲ್ಪಟ್ಟಿದೆ. ಏನ್ ಮಾಡ್ತಾರೆ ತಂದೆ? ಆ ಮಗಳಿಗೆ ಒಳ್ಳೆ ಒಳ್ಳೆ ಡ್ರೆಸ್ ಅನ್ನು ಕೊಂಡಿರ್ತಾರೆ. ಸೇಮ್ ಹಾಗೆ ಅದೇ ರೀತಿ ನೀವು ದೇವರನ್ನ ಮೆಚ್ಚಿಸಿದ್ರಿ ಅಮ್ಮ, ನೂರಾರು ಜನರು ನಿಮ್ಮ ತಲೆಯನ್ನು ತಳಗ್ ಮಾಡಲು ದೇವರು ಏನು ಮಾಡ್ತಾರೆ, ಇದು ನಿಶ್ಚಯ. ಈ ವಚನವನ್ನು ಓದೋಣ. 8ನೇ ಅಧ್ಯಾಯ 14ನೇ ವಚನ. 8ನೇ ಅಧ್ಯಾಯ, ರೋಮಾಪುರ ಬರೆದ ಪತ್ರಿಕೆ 8ನೇ ಅಧ್ಯಾಯ 14ನೇ ವಚನ. ಯಾರು ದೇವರ ಆತ್ಮನಿಂದ ನಡೆಸಿಕೊಳ್ಳುತ್ತಾರೋ ಅವರು ದೇವರ ಮತ್ತು ಉಳಿಕಿದವರು ಯಾರದ್ದು ಹೇಳ್ತದೆ ಬೈಬಲ್? ಹಲ್ಲೆಲೂಯಾ. ದೇವರು ಕಣ್ಣುಗಳು ಎಲ್ಲರ ಮೇಲೆ ಇದೆ. ಆದ್ರೆ ನೋಡಿ, ಸ್ಟೇಜ್ ಮೇಲೆ ಎಲ್ಲ ಮಕ್ಕಳು ಡ್ಯಾನ್ಸ್ ಮಾಡ್ತಾ ಇರ್ತಾರೆ, ಆದ್ರೆ ತಂದೆ ತಾಯಿಗಳ ಕಣ್ಣುಗಳು ವಿಶೇಷವಾಗಿ ಅವ್ರ ಮಕ್ಕಳ ಮೇಲೆ ಇರ್ತದೆ. ಯಾರೆಲ್ಲ ಪವಿತ್ರ ಆತ್ಮನಿಂದ ಚಲಿಸಲ್ಪಡ್ತಿರ್ತಾರಲ್ಲ ಅವ್ರ ಮೇಲೆ ಪರಲೋಕದ ದೇವರ ಕಣ್ಗಳ ಮೇಲೆ ಇರ್ತದೆ, ಆ ತಂದೆ ಕಣ್ಗಳ ಮೇಲೆ ಇರ್ತದೆ. ಹಲ್ಲೆಲೂಯಾ. ಅವರನ್ನ ದೇವರು ವಿಶೇಷವಾಗಿ ಶೃಂಗರಿಸ್ತಾರೆ, ಅವರನ್ನು ವಿಶೇಷವಾಗಿ ಆಶೀರ್ವದಿಸ್ತಾರೆ, ಅವರು ವಿಶೇಷವಾಗಿ ಬಲಪಡಿಸ್ತಾರೆ. ದಯವಿಟ್ಟು ವಾಕ್ಯಗಳ ಅನುಗುಣವಾಗಿ ನಾನು ಹೇಳುವುದು ಇಷ್ಟ. ನಿಮ್ಗೆ ಏನಂತ ಹೇಳಿದ್ರೆ, ನಿಮ್ಮ ಸ್ವಭಾವಗಳಿಂದ ಚಲಿಸಲಿಕ್ಕೆ ಹೋಗ್ಬೇಡ್ರಿ, ನಿಮ್ಮ ಗುಣಗಳಿಂದ ಚಲಿಸಲಿಕ್ಕೆ ಹೋಗ್ಬೇಡ್ರಿ. ಅವುಗಳನ್ನು ತೆಗೆದಾಕೋಣ. ನಾವು ದೇವರ ವಾಕ್ಯದಿಂದ ಚಲಿಸೋಣ, ದೇವರ ವಾಕ್ಯದಂತೆ ನಡಿಲಿಕ್ಕೆ ಪ್ರಾರಂಭ ಮಾಡಿ. ನಿಮ್ಮ ಸ್ವಭಾವಗಳನ್ನ ದೇವರಿಗಾಗಿ ಮುಡಿದುಕೊಳ್ಳ್ರಿ, ಕಿತ್ತಾಕ್ರಿ. ದೇವರ ಆತ್ಮನಿಗೆ ಒಳಗಾಗಿ ದೇಹದ ದುರಭ್ಯಾಸಗಳನ್ನ ಸಾಯಿಸಿರಿ, ಆಗ ನೀವೇನಾಗ್ತೀರಂತೆ? ಬದುಕ್ತೀರಂತ ಬೈಬಲ್ ಹೇಳ್ತಿದೆ. ನಾವು ದೇವರಿಂದ ಚಲಿಸಲ್ಪಡೋಣ. ದೇವರಿಂದ ನೀನ್ ನಡೆಸಲಿಕ್ಕೆ ಪ್ರಾರಂಭ ಮಾಡಿದ್ರೆ ನಿನ್ನ ಆತ್ಮದ ಒಂದು ಆತ್ಮ ಬಿಡುಗಡೆ. ಇವತ್ತು ನಮ್ಮ ಆತ್ಮ ಯಾಕೆ ಹೊರಗಡೆ ಬಂದು ದೇವರನ್ನ ಸಂದರ್ಶಿಸಲ್ಲ ಅಂತ ಹೇಳಿದ್ರೆ, ಆ ಆತ್ಮ ಹೊರಗಡೆ ಬರಲಾರ್ದ ಹಾಗೆ ನಮ್ಮ ಶರೀರದ ಸ್ವಭಾವಗಳು ತಡೀತಾ ಇರ್ತವೆ. ದೇವರ ಆರಾಧನೆ ಮಾಡ್ಲಿಕ್ಕೆ ಕೊಡಲ್ಲ, ಅದು ದೇವರನ್ನ ಪ್ರೀತಿ ಮಾಡ್ಲಿಕ್ಕೂ ಕೊಡಲ್ಲ ಅದು. ಯಾಕಂದ್ರೆ ಸ್ವಭಾವಗಳು ದೇವರನ್ನ ಮಹಿಮೆ ಪಡಿಸ್ಲಿಕ್ಕೆ ಕೊಡಲ್ಲ ನಿನ್ನ ಮೂಲಕವಾಗಿ. ಯಾಕಂದ್ರೆ ನಿನ್ನ ಆತ್ಮ ಹೊರಗಡೆ ಬಂದ್ರೆ ಅದು ಶೃಂಗರಿಸಲ್ಪಡ್ತದೆ ವಾಕ್ಯದಿಂದ. ವಾಕ್ಯದಿಂದ ಶೃಂಗರಿಸಲ್ಪಟ್ಟಾಗ, ಪವಿತ್ರಾತ್ಮನಿಂದ ಚಲಿಸಲ್ಪಡುವಾಗ ಅವ್ರಿಗೆ ಏನಂತ ಕರೆಸ್ಕೊಳ್ತಾರೆ? ದೇವರ ಮಕ್ಕಳು. ದೇವರು ತನ್ನ ಮಕ್ಕಳನ್ನ ಯಾವತ್ತೂ ಕೀಳಾಗಿ ಇಟ್ಟಿಲ್ಲ, ದೇವರು ಮೇಲಾಗಿ ಇಟ್ಟಿರ್ತಾರೆ. ಆಗ ನಿಮ್ಮ ಜೀವನದಲ್ಲಿ ಆರ್ಥಿಕವಾಗಿ, ಆತ್ಮಿಕವಾಗಿ, ಶಾರೀರಿಕವಾಗಿ ಎಲ್ಲ ರೀತಿ ಆಶೀರ್ವದಿಸಲಿಕ್ಕೆ ಪ್ರಾರಂಭಿಸ್ತಾರೆ. ಅವಾಗ ಇಷ್ಟೊಂದು ಬಯಸ್ತೀರಾ? ದೇವರನ್ನ ನನ್ನ ಆತ್ಮದಿಂದ ಮೊದಲು ಸಾಕ್ಷಿಯನ್ನು ಹೇಳಲಿಕ್ಕೆ ಪ್ರಾರಂಭಿಸ್ತೀರಿ. ಆತ್ಮದಿಂದ ಸಾಕ್ಷಿ ಹೇಳಲಿಕ್ಕೆ ಪ್ರಾರಂಭಿಸಿರಿ. ನಿಶ್ಚಯವಾಗಿ ದೇವರು ನಿಮ್ಮನ್ನು ಉನ್ನತವಾದ ಸ್ಥಿತಿಗೆ ತಗೊಂಡ್ಬರ್ತಾರೆ. ಹಲ್ಲೆಲೂಯಾ. ಕೇವಲ ನಾನು ಸಭೆಗೆ ಬಂದು ಹೋಗ್ತೇವೆ, ನಾನು ಪ್ರಾರ್ಥನೆ ಮಾಡ್ತೇನೆ, ನಾನು ಆರಾಧನೆ ಮಾಡ್ತೇನೆ, ಇಷ್ಟಕ್ಕೆ ನಾನು ಸಾಕು ಅಂತ ಅನ್ನೋದು ಅದ್ರ ದಯವಿಟ್ಟು ಬಿಟ್ಬಿಡೋಣ. ಇದನ್ನ ತೆಗೆದಾಕ. ನಾನು ಸ್ವಲ್ಪ ಸಮಯ ಪ್ರಾರ್ಥನೆಗೆ ಹೋಗ್ಲಿಕ್ಕಿರುವಾಗ
ನಾವು ಪ್ರಾರ್ಥನೆ ಮಾಡೋಣ. ಏನಂತ ಹೇಳಿದ್ರೆ, ದೇವರೇ ನನ್ನ ಅಂತರ ಆತ್ಮದಲ್ಲಿ ನಾನು ನಿನಗೆ ಮೆಚ್ಚುಗೆ ಆಗುವಂತೆ ಕೃಪೆ ಕೊಡು. ನಾನು ಯಾವ ಬಲಹೀನತೆಯನ್ನು ಜಯಿಸಬೇಕಾಗಿದೆ, ದಯವಿಟ್ಟು ಸಹಾಯ ಮಾಡುತ್ತೆ. ದೇವರನ್ನ ಉಪಯೋಗಿಸುವುದು ಬೇಡ, ದೇವರಿಗಾಗಿ ಉಪಯೋಗವಾಗೋಣ. ದೇವರಿಗಾಗಿ ಉಪಯೋಗ ಆಗ್ಬೇಕಂತ ಇವತ್ತಿಂದ ನಿಮ್ಮ ಶರೀರ ಮಾತಾಡೋದು ಬೇಡ, ಅಂತರ ಆತ್ಮ ಮಾತಾಡೋದು. ದ್ವೇಷ, ಸಿಟ್ಟು, ಕ್ರೋಧ, ಕಲಹ, ಜಗಳ, ವೈಮನಸ್ಸು, ಭಿನ್ನಾಭಿಪ್ರಾಯ, ದೂಷಣೆ, ತೀರ್ಪುಗಾರಿಕೆ, ಗುಣಗುಟ್ಟುವಿಕೆ, ಇವುಗಳನ್ನೆಲ್ಲ ತೆಗೆದಾಕ್ಬೇಕು. ಪವಿತ್ರಾತ್ಮನಿಂದ ಚಲಿಸಲ್ಪಡೋಣ. ಯಾಕಂದ್ರೆ ಭೂಮಿ ಮೇಲೆ ತುಂಬಾ ಆತ್ಮಗಳು ಚಲಿಸ್ತಾ ಇವೆ. ಬಹಳ ಜನರು ಸುಮ್ಮನೆ ಹಲ್ಲೆಲೂಯಾ ಜನರು ನೋಡ್ತಿರ್ತಾರೆ. ಕೆಲವು ಹಳ್ಳಿಗಳಿಗೆ ಹೋದಾಗ ತುಂಬಾ ವರ್ಷ ಆಯ್ತು ಫಸ್ಟ್ ನಾವು ಚರ್ಚಿಗೆ ಹೋಗ್ತಾ ಇದ್ದಾರೆ ಅಂತ ಹೇಳ್ತಾರೆ. ಇನ್ನು ಕುಡುಕ್ತನದಲ್ಲಿ ಇರ್ತಾರೆ, ಚಟಗಳಲ್ಲಿ ಇರ್ತಾರೆ. ಹಲ್ಲೆಲೂಯಾ. ಇವುಗಳ ನಿಮಿತ್ತ ಅವರು ಯಾರನ್ನ ಅಸಡ್ಡೆ ಮಾಡ್ತಾರೆ? ನಮ್ಮ ದೇವರನ್ನೇ ಅಸಡ್ಡೆ ಮಾಡ್ತಾರೆ. ದಿವಸ ಸಂಡೆ ಆದ್ಮೇಲೆ ಬೈಬಲ್ ಎಲ್ಲ ಇಟ್ಕೊಂಡು ಹೋಗ್ತಿರ್ತಾರೆ, ಚರ್ಚಿಗೆ ಹೋಗ್ತಾರೆ, ಬರ್ತಾರೆ, ಮನೆಗೆಲ್ಲ ಹೇಳ್ತಾರೆ ಚರ್ಚಿಗೆ ಹೋಗ್ತಾ ಇದ್ದಾನೆ, ನಾನು ಚರ್ಚಿಗೆ ಹೋಗ್ತಾ ಇದ್ದಾನೆ. ಅವ್ರ ಒಳಗಿನ ಸಾಕ್ಷಿ ಮಾತ್ರ ಇಲ್ಲ, ಸಾಕ್ಷಿ ಮಾತ್ರ ಇಲ್ಲ. ಸಾಕ್ಷಿ ಯಾರು ಹೇಳ್ಬೇಕು? ಈಗ ನಿನ್ನ ಸ್ವಭಾವ ಜಯಿಸಬೇಕಾಗಿರೋದು ನಿನ್ನ ಗುಣ, ನಿನ್ನ ಸ್ವಭಾವ. ಗುಣಗಳನ್ನ ದೇವರು ಶುದ್ಧೀಕರಿಸ್ತೀವಿ. ಕೆಟ್ಟಾದ ಗುಣಗಳನ್ನ ದೇವರು ತೆಗೆದುಹಾಕಿ ದೇವರ ಆತ್ಮನಿಂದ ಉಪಯೋಗಿಸ್ತದೆ. ನಿಶ್ಚಯವಾಗಿ ಖಂಡಿತವಾಗಿ ದೇವರು ನಿಮ್ಮನ್ನು ಮೇಲೆ ತಗೊಂಡು ಬರ್ತಾರೆ. ದಾವೀದನು ಕಾಡಲ್ಲಿ ಇರಬೇಕಾದಾಗ ದೇವರ ಅವನ ಕಣ್ಣುಗಳನ್ನ ನೋಡ್ತಾ ಇತ್ತು. ದೇವರ ಅವನನ್ನು ಅರಸನಾಗಿ ಮಾಡಿದ. ಅವನ ಅರಸು ತನ್ನ ಅಧಿಕಾರ ಇತ್ತು, ಸಾಮರ್ಥ್ಯ ಇತ್ತಂತ ದೇವರು ಮಾಡ್ಲಿಲ್ಲ. ಅವನಿಗೆ ಅಷ್ಟು ಸಾಮರ್ಥ್ಯ ಇದೆ ಅಂತ ಮಾಡಿದ್ನ ದೇವರು. ಅವನಿಗೆ ಶಸ್ತ್ರಾಸ್ತ್ರಗಳನ್ನ ಅಂದ್ರೆ ಏನಮ್ಮ, ಮುಕ್ಕುಟ್ಟಗಳನ್ನ, ಖಡ್ಗವನ್ನ ಹಿಡ್ಕೊಳ್ಳಿಕ್ಕೆ ಬರ್ತಿದ್ದಿಲ್ಲ ಅಂತೆ. ಅವ್ನು ಹಾಕೊಂಡ್ ಕೂಡ ಒಂದ್ 2 ಹೆಚ್ಚಿನ ಹಿಡಿಲಿಕ್ಕೆ ಆಗಿಲ್ಲ ಅಂತ ಬೈಬಲ್ ಹೇಳ್ತದೆ. ಅದಾದ್ರೆ ದಾವೀದನಿಗೆಲ್ಲ ಹಾಕೊಂಡ್ಬಿಟ್ಟು ಈಗ ಯುದ್ಧಕ್ಕೆ ಹೋಗ್ಬೇಕಾದಾಗ ಸೈನಿಕರು ಹಾಕೊಂತಾರಲ್ಲ, ಓಕೆ, ಅವನ್ನೆಲ್ಲ ಹಾಕೊಂಡ್ಬಿಟ್ಟು ಮುಂದೆ ಹೋಗ್ಲಿಕ್ಕೂ ಆಗಿಲ್ಲ ಅಂತೆ. ಅಂತವನ್ನ ದೇವರು ರಾಜ ಮಾಡಕ್ ಹೋಗ್ತಾ ಇದ್ದಾರೆ. ನಂಬ್ತೀರಾ? ಹಲ್ಲೆಲೂಯಾ. ವಚನ ತೆಗೆದು ಓದ್ಬೋದು. ಅರಸರ ಪುಸ್ತಕದಲ್ಲಿ ಹೇಳ್ತದೆ ಏನಂತ ಹೇಳಿ, ಅವನು ಸೌಲನಿಗೆ ಹೋಗಿ ಹೇಳ್ತಾನೆ, ನಾನು ಹೋಗಿ ಅವ್ನು ಗೊಲ್ಯಾತನನ್ನ ಕೊಲ್ತೇನಂತಂದ್ರೆ, ಅದು ಆಯ್ತಪ್ಪ ತಗೋ, ಇದನ್ನೆಲ್ಲ ತಲೆಗೆ ಹಾಕೋ, ಇದನ್ನ ಕೈಯಾಗಿ ಇಟ್ಕೋ, ಇಲ್ಲೊಂದೇನಾದ್ರು ಕಟ್ಕೋ, ಎದೆಗೆ ಕಟ್ಕೋ, ಬಾನಾಗಿನ ಬೀಸನ ಪಾಪ ಏನಾದ್ರು ಬಡದ್ ಹಿಡಿದಿಲ್ಲ ಅಂತ. ಅದನ್ನ ಹಾಕೊಂಡ್ ಕೂಡ ಏನಾಗಿಲ್ಲ ಅಂದ್ರೆ ಅವನ್ಗೆ 2 ಹೆಚ್ಚಿನ ಹೋಗ್ಲಿಕ್ಕೆ ಆಗ್ಲಿಲ್ಲ ಅಂತ ಅವ್ನು ತಗೊಂಡೋಗಿ ದೇವರ ಅರಸನಾಗಿ ಮಾಡಕತ್ತಾರೆ. ದೇವರು ನಿಮ್ಮ ಹೊರಗಡೆ ಏನಿದೆ ಅಂತ ಅನ್ನೋದನ್ನ ನೋಡಲ್ರಿ. ಅವನನ್ನ ಅರಸನಾಗಿ ದೇವರು ಮಾಡ್ಬೇಕಂತಂದ್ರೆ ದೇವರಿಗೆ ಗೊತ್ತಿದೆ, ಇವನ ಅರಸನಾಗಿ ಮಾಡ್ತಾರೆ, ಆದ್ರೆ ಆಳ್ವಿಕೆ ಮಾತ್ರ ನಾನು ಮಾಡ್ತೇನೆ. ಇವ ಅರಸನಾಗ್ತಾನೆ ನಿಜ, ಆದ್ರೆ ಸಾಮರ್ಥ್ಯ ನನ್ನದಾಗಿರ್ತದೆ. ಪ್ರತ್ಯೇಕ ಸಾರಿ ದಾವೀದನು ಎಲ್ಲಾದ್ರೂ ಯುದ್ಧಕ್ಕೆ ಹೋಗ್ಬೇಕಾದಾಗ ಮೊಣಕಾಲೂರಿ ಅಂತಂದ್ರೆ ಮೊಣಕಾಲೂರಿ ದೇವರನ್ನು ಪ್ರಾರ್ಥನೆ ಮಾಡ್ದೇವ್ರೆ, ನಾನು ಯುದ್ಧಕ್ಕೆ ಹೋಗ್ತಾ ಇದ್ದೇನೆ, ನೀನ್ ಹೇಳಿದ್ರೆ ನಾನು ಹೋಗ್ತೇನೆ, ಇಲ್ಲ ಅಂದ್ರೆ ಹೋಗಲ್ಲ. ಹಾಗಾದ್ರೆ ಯಾರು ಆಳ್ವಿಕೆ ಮಾಡ್ತಾ ಇದ್ದಾರೆ ಇಲ್ಲಿ? ಹಲ್ಲೆಲೂಯಾ. ನಿಜವಾಗ್ಲೂ ದೇವರನ್ನ ನಿಮ್ಮ ಮೇಲೆ ಆಳ್ವಿಕೆ ಮಾಡ್ಲಿಕ್ಕೆ ಕೊಡ್ರಿ. ದೇವರ ವಾಕ್ಯವನ್ನು ಆಳ್ವಿಕೆ ಮಾಡ್ಲಿಕ್ಕೆ ಕೊಡ್ರಿ. ನಮ್ಮ ಸಾಮರ್ಥ್ಯ ಬಲದಿಂದ ನಾವು ಮೇಲೆ ಹೇಳ್ತೇವೋ ಗೊತ್ತಿಲ್ಲ, ಆದ್ರೆ ದೇವರ ರಾಜನಾಗಿ ಮಾತ್ರ ತೋರಿಸ್ತಾರೆ. ದೇವರು ನಂಬಿಕಸ್ಥನಾಗಿದ್ದಾರೆ. ಏನು ಇಲ್ಲದವರನ್ನ ದೊಡ್ಡ ದೊಡ್ಡ ವ್ಯಕ್ತಿಯನ್ನಾಗಿ ಮಾಡಿದಂತ ಅದೇ ದೇವರಿಗೆ ನಮ್ಮ ಮಧ್ಯದಲ್ಲಿ ನಂಬಿಕಸ್ಥರಾಗನ. ನಮ್ಮಲ್ಲಿ ಏನಾದ್ರೂ ತಪ್ಪುಗಳಿದ್ರೆ ದೇವರಿಗೆ ಕ್ಷಮೆ ಕೇಳೋಣ, ದೇವರಿಗೆ ಅಧೀನವಾಗೋಣ. ಯಾರನ್ನಾದ್ರೂ ಕ್ಷಮಿಸಬೇಕಾಗಿದ್ರೆ ಕ್ಷಮಿಸೋಣ, ಯಾರಿಗಾದ್ರೂ ಕ್ಷಮೆ ಕೇಳ್ಬೇಕನ್ನೋದಾದ್ರೆ ಹೋಗಿ ಕ್ಷಮೆ ಕೇಳೋಣ. ನಾವು ಮಾಡಿದ ತಪ್ಪುಗಳನ್ನ ಒಪ್ಪಿಕೊಂಡವರಾಗಿರೋಣ. ಈ ಕರ್ತನಿಗೆ ನಾವು ಹೇಳ್ತೇನೆ, ಅದಕ್ಕೆ ಹೇಳಿದೆ ನಮ್ಮ ಅಲ್ಲ, ದೇವರಿಗಾಗಿ ಸ್ವಭಾವಗಳನ್ನ ಮುರ್ಕೊಳ್ರಿ, ಅದು ಸ್ವಭಾವಗಳಿಗಾಗಿ ದೇವರನ್ನು ಮುರಿಬೇಡ, ಮನಸ್ಸನ್ನು ಮುರಿಯೋದು ಬೇಡ. ತಪ್ಪಾಗಿದೆ, ಕರ್ತನ ನಮ್ಮ ಎಲ್ಲರೂ 1 ನಿಮಿಷ ಕಣ್ಣುಗಳನ್ನು ಮುಚ್ಚಿಕೊಂಡು ಪ್ರಾರ್ಥನೆಗೆ ಹೋಗುತ್ತಿದ್ದೇವೆ. ಏನು ಬಾರದಂತ ದಾವೀದನನ್ನು ಅರಸರಾಗಿ ಮಾಡಿದ. ತೊದಲು ನುಡಿ ಮಾತನಾಡುವ ಮೋಶೆಯನ್ನ ದೇವರು ನಾಯಕನನ್ನಾಗಿ ಮಾಡಿದ. ದೇವರು ಪ್ರೀತಿಸುವುದು ನಿಮ್ಮ ಹೊರಗಿನ ಶಕ್ತಿ ಬಲವನ್ನಲ್ಲ, ಸಾಮರ್ಥ್ಯವನ್ನಲ್ಲ, ಆಂತರ್ಯದಲ್ಲಿರುವ ಸಮರ್ಪಣೆ. ನೀನು ದೇವರಿಗೆ ಅಧೀನವಾಗಿದ್ರೆ ಮಗನೇ ಭಯ ಪಡಬೇಡ, ನಾನೇ ನಿನ್ನನ್ನು ಬಲಪಡಿಸುತ್ತೇನೆ ಅಂತ ರೀತಿಯಲ್ಲಿ ಏನಾದ್ರೂ ಸ್ವಭಾವಗಳು ನಮ್ಮಲ್ಲಿ ಕಂಡಿದ್ರೆ, ವಾರದಲ್ಲೆಲ್ಲ ಪಾಪಕ್ಕೆ ಅಧೀನವಾಗುವಂತ ಕಾರ್ಯಗಳನ್ನ ಮಾಡಿದ್ರೆ ದೇವರಿಗೆ ಕೇಳೋಣ, ದೇವರೇ ನನ್ನನ್ನು ಕ್ಷಮಿಸಪ್ಪ, ದಯವಿಟ್ಟು ನನ್ನನ್ನು ಆತ್ಮನಿಂದ ಶುದ್ಧಿಗೊಳಿಸು, ರಕ್ತದಿಂದ ಶುದ್ಧಿಗೊಳಿಸು. ಬಲೆ ನಂಬಿಕಸ್ಥನಾದ ಒಳ್ಳೆಯ ಆಳು ನೀನು, ನಿನ್ನ ದನಿಯ ಸೌಭಾಗ್ಯದಲ್ಲಿ ಸೇರು. ನಮಗೆ ಬಿರುದು ಪರಲೋಕದಿಂದ ಬರ್ತದೆ, ಮನುಷ್ಯರಿಂದ ತಿರಸ್ಕರಿಸಲ್ಪಟ್ಟವರನ್ನ ದೇವರು ಉದ್ಧರಿಸುತ್ತಾರೆ, ತಗ್ಗಿಸಲ್ಪಟ್ಟವರನ್ನ ದೇವರು ಮೇಲೆ ಎತ್ತುತ್ತಾರೆ. ನಿಮ್ಮ ಸ್ವಭಾವಗಳಲ್ಲಿ ಒಂದ್ ಸ್ವಲ್ಪ ಆಲೋಚನೆ ಮಾಡೋಣ.
ಯಾವ್ದಾದ್ರು ನನ್ನ ಸ್ವಭಾವ ಪವಿತ್ರಾತ್ಮನಿಗೆ ನೋವುಪಡಿಸ್ತಾ ಇದೆಯಾ, ಪವಿತ್ರಾತ್ಮನಿಗೆ ಇದು ಒಪ್ಪಿಗೆ ಆಗ್ತಾ ಇಲ್ಲ, ಈ ವಾಕ್ಯಕ್ಕೆ ಸಂಬಂಧ ಪಡ್ತಾ ಇಲ್ಲ ಅಂದ್ರೆ ಪ್ರಿಯರೇ ವಾಕ್ಯವನ್ನು ಮುರಿಬೇಡ್ರಿ, ಸ್ವಭಾವವನ್ನು ಮುರಿಯೋಣ ವಾಕ್ಯಕ್ಕಾಗಿ. ವಾಕ್ಯ ಹೇಳ್ತದೆ, ನೀನು ವೈರಿಯನ್ನ ನೀನು ಪ್ರೀತಿಸು, ವೈರಿಯ ವಿರುದ್ಧವಾಗಿ ಗುಂಗುಟ್ಬೇಡ. ಯಾರಾದ್ರೂ ನಿಮಗೆ ನೋವು ಮಾಡಿದ್ರೆ ಅವ್ರನ್ನ ಕ್ಷಮಿಸಿ ಬಿಡು, ಅವ್ರನ್ನ ಪ್ರೀತಿಸು ಅಂತ ಹೇಳಿದೆ ಪ್ರಿಯರೇ. ಒಂದು ನಿಮಿಷ ಅವರಿಗಾಗಿ ಪ್ರಾರ್ಥನೆ ಮಾಡು. ದೇವ್ರೆ, ನಾನು ದಯವಿಟ್ಟು ಕ್ಷಮಿಸಪ್ಪ, ಪರಿಸ್ಥಿತಿ ಬಂತಪ್ಪ ಅಂತದ್ದು. ಆ ಪರಿಸ್ಥಿತಿ ಬಂದಾಗ ಆ ಪರಿಸ್ಥಿತಿಯಲ್ಲಿ ಸ್ವಾಮಿ ನನ್ನ ಸ್ವಭಾವವನ್ನುಗೋಸ್ಕರ ವಾಕ್ಯವನ್ನು ಮುರಿದಿದ್ದೇನೆ, ದಯವಿಟ್ಟು ನಾನು ಕ್ಷಮಿಸು ದೇವ್ರೆ. ವಾಕ್ಯವನ್ನು ನಾನು ಪ್ರೀತಿಸ್ತೇನೆ ಪ್ರಿಯರೇ. ಯಾವ ಪಾಸ್ಟರ್ ಆಗಿರ್ಲಿ, ಯಾವುದೇ ವ್ಯಕ್ತಿ ಆಗಿರ್ಲಿ ನಿಮ್ಮನ್ನು ಬಿಡುಗಡೆ ಮಾಡಲ್ಲ. ನಿಮ್ಮನ್ನು ಬಿಡುಗಡೆ ಯಾರಾದ್ರೂ ಮಾಡಬೇಕಾಗಿದ್ರೆ ಸರ್ವಶಕ್ತನಾಗಿರುವ ಯೇಸು ಸ್ವಾಮಿ ಮಾತ್ರ. ನಾವು ಯಾರಿಗಾದ್ರೂ ಲೆಕ್ಕ ಕೊಡ್ಬೇಕಾಗಿರೋದು ದೇವರಿಗೆ ಮಾತ್ರ. ನಿನ್ನನ್ನು ನೋಡುವ ದೇವರು ನಿನ್ನ ವಿರುದ್ಧವಾಗಿ ದೇವರ ವಾಕ್ಯ ಹೇಳುತ್ತೆ, ಸಾವಿರಾರು 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 ಕೈಗಳು ನಿನ್ನ ವಿರುದ್ಧವಾಗಿ ಎದುರು ಸಹಿತವಾಗಿ ಮಗನೇ ಭಯ ಪಡಬೇಡ, ದೇವರ ಒಂದು ಕೈಗಳು ನಿನ್ನ ಪರವಾಗಿದ್ರೆ ಸಾಕು ಅನ್ನೋದನ್ನು ಲೆಕ್ಕ ಮಾಡಿ. ಇದುವರೆಗೂ ನನ್ನ ನಡೆಸಿದ ಮುಂದೆಯೂ ನಮ್ಮನ್ನು ನಡೆಸುತ್ತೆ. ಸರ್ವಶಕ್ತನಾಗಿರು. ಪಾಪದ ಕ್ಷಮೆ ಕೇಳುವುದಾದ್ರೆ ಪ್ರಿಯ ಕ್ಷಮೆ ಕೇಳೋಣ. ಕ್ಷಮೆ ಕೇಳಿಕೊಳ್ಳೋಣ. ದೇವರೇ ನನ್ನನ್ನು ಕ್ಷಮಿಸು, ದಯವಿಟ್ಟು ನನ್ನನ್ನು ಕ್ಷಮಿಸು, ದಯವಿಟ್ಟು ನನ್ನನ್ನು ಕ್ಷಮಿಸು, ದಯವಿಟ್ಟು ನನ್ನನ್ನು ಕ್ಷಮಿಸು. ನಾನು ಆತ್ಮದಿಂದ ಚಲಿಸು. ಇವತ್ತೇ ನಿಮ್ಗೆ ಯಾವ್ದಾದ್ರು ಸ್ವಭಾವಗಳು ನಿಮ್ಗೆ ಹೊರಗೆ ಬರ್ಬೇಕು. ನಿನ್ನನ್ನ ನೀನು ಗುರುತಿಸ್ಬೇಕು, ನಿನ್ನನ್ನು ನೀನೇ ಗುರುತಿಸು. ಈ ಸಮಯದಲ್ಲಿ ಅಮ್ಮ ನಮ್ಮನ್ನು ಪ್ರಾರ್ಥನೆ ನಡೆಸುವಾಗ ನಾವು ತಲೆಬಾಗಿ ದೇವರಿಗೆ ಆತ್ಮನಿಗೆ ಒಪ್ಪಿಸಿ ಪವಿತ್ರ ಆತ್ಮನೇ ನಿನಗೆ ಜೀವಗಳ ದೇವರೇ ನಿನಗೆ ನಿನ್ನ ರಕ್ತವನ್ನು ಸುರಿಸಿ ಕರ್ತನೆ ನಮ್ಮ ಪಾಪಗಳ ಶಾಪಗಳ